ನಾಳೆ ಸಂಜೆನೂ ಹೇಳೋಣ ಇದನ್ನ ಯಾವ್ದನ್ನ ನೈಷ್ಕರ್ಮ್ಯ ಸಿದ್ಧಿ ಹುಡುಗ ಅನ್ನ ಕೊಡ್ತಾರೆ. ನಮ್ಮ ಅಶ್ವತ್ಥಮಯ್ಯ ಬಂದಿರ್ತಾರೆ. ಅಶ್ವತ್ಥಮಯ್ಯ ನಮ್ಮ ಅಣ್ಣ ಬಂದಿರ್ತಾರೆ. ಅಣ್ಣ ಅಂತ ಹೇಳಿಸ್ತೀರಿ. ಅಣ್ಣ ಏನ್ ಮಾಡ್ತಾರೆ? ನಾಳೆ ಸಂಜೆನೂ ಬಂದ್ಬಿಡ್ತೀವಿ. ಅಕ್ಷಿಣೀ ಇವ ಅಕ್ಷಿಣೀ ಯಸ್ಯಾಹ ಸಾ ಮೀನಾಕ್ಷಿ. ಹಾಗೆ ಸಮಾಸ ಮೀನಂ ಮೀನಸ್ಯ ಅಕ್ಷಿಣೀ ಇವ ಅಕ್ಷಿಣೀ ಯಸ್ಯಾಹ ಸಾ ಮೀನಸ್ಯ ಮೀನಃ ಅಂತಾನೆ ಪುಲ್ಲಿಂಗ. ಮೀನಃ ಮೀನಃ ಪುಲ್ಲಿಂಗದಿಂದ ಷಷ್ಠಿ ಮೀನಸ್ಯ ಅಕ್ಷಿಣೀ ಅಕ್ಷಿಣೀ ಇವ ಅಕ್ಷಿಣೀ ಮೀನಸ್ಯ ಅಕ್ಷಿಣೀ ಇವ ಅಕ್ಷಿಣೀ ಯಸ್ಯಾಹ ಕಸ್ಯಾಹ ಕಸ್ಯಾಹ ಸ್ಯಾಹ ಕಸ್ಯಾಹ ಸ್ತ್ರೀಯಃ ಸೇಂ ಸ್ತ್ರೀ ಮೀನಾಕ್ಷಿ. ಮೀನಾಕ್ಷಿ ಇವು ಶಿವನ ಪತ್ನಿ ಒಂದಲ್ಲ, ಇದು ಕಾಶಿ ಕಂಚಿ ಮೀನಾಕ್ಷಿ ತಾನೆ. ಮೀನಾಕ್ಷಿ ಅಂತ ಪಾರ್ವತಿ ಪತ್ನಿ ಹೆಸರಲ್ವಾ? ವಿಷ್ಣು ಪತ್ನಿ. ಮೀನಾಕ್ಷಿ ಯಾರ ಪತ್ನಿಯ? ಶಿವನ ಪತ್ನಿಯ ವಿಷ್ಣು ಪತ್ನಿಯ? ಕೇಳಿಸ್ತಾ ಇಲ್ವಾ? ಏನಮ್ಮ ಮೀನಾಕ್ಷಿ ಯಾರ ಪತ್ನಿ? ಶಿವಂದ ವಿಷ್ಣುದ? ನಾನು ಶಿವಂದು ಅಂದ್ಕೊಂಡ್ಬಿಟ್ಟಿದ್ದೀನಿ. ತಪ್ಪಾ? ಯಸ್ಮಾತ್ ಶ್ರೋತು ಪ್ರಸಿದ್ಧಾನುವಾದ್ಯೇವ ತಮಿತಿ ಪದಂ. ಅದೇನೋ ಯಸ್ಮಾತ್ ಶ್ರೋತೃ ಪ್ರಸಿದ್ಧಾನುವಾದ್ಯೇವ ತಮಿತಿ ಪದಂ. ತಸ್ಮಾತ್ ಉದ್ದೇಶ್ಯಮಾನಸ್ಥತ್ವಾತ್ ದುಃಖಿತ್ವಾದೇಹ ಅವಿವಕ್ಷಿತತ್ವಮೇವ. ಇಲ್ಲಿ ಶ್ರೋತೃ ಯಾರು? ಶಿಷ್ಯ. ಶಿಷ್ಯ ಮುಮುಕ್ಷು ಭಕ್ತ ಯಾರಾದ್ರೂ ಕರೀರಿ. ಅವನು ಶ್ರೋತೃ ಕೂತ್ಕೊಂಡಿದ್ದಾನೆ, ಗುರುಗಳ ಮುಂದೆ ಕೂತ್ಕೊಂಡಿದ್ದಾನೆ. ಗುರುಗಳೇ, ನನಗೆ ನನ್ನ ನಿಜವಾದ ಸ್ವರೂಪವನ್ನು ತಿಳಿಸ್ಕೊಡಿ, ನನ್ನ ಪರಮಾರ್ಥವನ್ನು ಗೊತ್ತು ಮಾಡಿಸ್ಕೊಡಿ ಅಂತ ಹೇಳಿ ಗುರುಗಳ ಮುಂದೆ ಕೂತಿದ್ದಾನೆ. ಅಂತ ಶ್ರೋತೃವಿಗೆ ಪ್ರಸಿದ್ಧವಾದ ಅರ್ಥ ಯಾವುದು? ನಾನು ಅನ್ನೋದು. ಅವನು ಗುರುಗಳ ಉಪದೇಶ ಮಾಡೋಕೆ ಮುಂಚೆನೇ ತನ್ನ ಜೀವ, ಸಂಸಾರಿ, ಕರ್ತಾಭೋಕ್ತ, ಈ ವ್ಯವಹಾರಾತ್ಮ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಜೀವತ್ವ ಉಪದೇಶ ಮಾಡಬೇಕಾಗಿಲ್ಲ. ಜೀವತ್ವ ಮೊದಲೇ ಸಿದ್ಧವಾಗಿದೆ. ಹಾಗಾಗಿ ಸಂಸಾರಿತ್ವ, ಜೀವತ್ವ, ಕರ್ತೃತ್ವ, ಭೋಕ್ತೃತ್ವ ಏನಿದೆ ಮೊದಲೇ ಇದ್ಕೊಂಡಿರೋದು. ಅದು ಗುರು ಹತ್ರ ಬರೋಕ್ ಮುಂಚೆನೆ ಲೋಕದಿಂದಲೇ ಅದು ಜೀವತ್ವ ಅವನು ಸಿದ್ಧವಾಗಿಬಿಟ್ಟಿದೆ. ಲೋಕದ ಹಾಗಾಗಿ ಲೋಕ ಪ್ರಸಿದ್ಧವಾದ ಜೀವನದಲ್ಲಿರ್ತಕ್ಕಂತಹ ಜೀವತ್ವವನ್ನ, ಪ್ರಸಿದ್ಧವಾದ ಜೀವತ್ವವನ್ನ ಅನುವಾದ ಮಾಡ್ಕೊಳ್ತಾ ಇದೆ ತ್ವಮ್ ಅನ್ನೋ ಪದ. ಏನಪ್ಪಾ ಕೇಳಿ ಬಂದಿದೆಯಲ್ಲಪ್ಪ, ನೀನಿದೆಯಲ್ಲಪ್ಪ, ನೀನು ಅಂದ್ರೆ ಅವನೇನ್ ಅನ್ಕೋಬೇಕು? ನನ್ನನ್ನು ಕೂರ್ಸಿ ಹೇಳ್ತಾ ಇದ್ದಾರೆ ನಾನು ಅಂತ. ನಾನು ಅನ್ನೋದೇನಿದೆ, ನಾನು ಅನ್ನೋದೇನು ಅವನ ಅರ್ಥ ಏನಾಗುತ್ತೆ? ನಾನು ಸಂಸಾರಿ, ಜೀವ, ಕರ್ತ, ಭೋಕ್ತ ಗೊತ್ತು. ಆ ತ್ವಮ್ಮನ ಪದ ಜೀವತ್ವವನ್ನು ಅನುವಾದ ಮಾಡುವಂಥದ್ದಾದ ಪದ. ಶ್ರೋತೃವಿಗೆ ಪ್ರಸಿದ್ಧವಾದ ಜೀವತ್ವವನ್ನು ಅನುವಾದ ಮಾಡ್ಕೊಳುತ್ತೆ. ಈ ಹಾವಿದೆಯಲ್ಲಪ್ಪ ಅಂದ್ರೆ ಯಾರೋ ಒಬ್ಬ ಹಗ್ಗವನ್ನು ಹಾವನ್ನು ನೋಡ್ತಾ ಇದ್ದಾನೆ. ಯಾರು ಹಗ್ಗವನ್ನು ಹಾವನ್ನು ನೋಡ್ತಾ ಇದ್ದಾರೋ ಆ ನೋಡ್ತಾ ಇದ್ದವನಿಗೆ ಹಗ್ಗ ತಿಳ್ಕೊಂಡವನು ತಿಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಈ ಹಾವಿದೆಯಲ್ಲಪ್ಪ ಅಂತ ಅನುವಾದ ಮಾಡ್ತಾ ಇದ್ದಾರೆ. ಹಾಗೆ ಗುರುಗಳು ನೀನ್ ಬಂದಿದೆಯಲ್ಲ ಕೇಳೋಕ್ಕೆ, ನೀನ್ ಇದೆಯಲ್ಲಪ್ಪ, ಆ ನೀನು ಅಂದ್ರೆ ಸಂಸಾರಿಯಾಗಿ ನೀನು ಅಂದ್ಕೊಂಡ್ರು ನೀನು ನಿಜವಾಗಿ ನೀನು ಸಂಸಾರಿ ಅಲ್ಲ. ಅದು ಅನುವಾದ. ಶ್ರೋತುವಾದ ಶಿಷ್ಯನ ಬುದ್ಧಿಯಲ್ಲಿ ಪ್ರಸಿದ್ಧವಾದ ಅರ್ಥವನ್ನು ಅನುವಾದ ಮಾಡುವಂತಹದ್ದು ತಮ್ಮನ ಪದ. ಆದ್ರಿಂದ ಉದ್ದೇಶ್ಯಮಾನ ಅಂದ್ರೆ
ಯಾರನ್ನ ಇಂಡಿಕೇಟ್ ಮಾಡ್ಕೊಂಡು ಉಪದೇಶ ಮಾಡ್ತಾ ಇದೆಯೋ ಅದು ಉದ್ದೇಶ್ಯಮಾನ. ಅಂದ್ರೆ ಅವನನ್ನ ಜೀವನ ಉದ್ದೇಶಿಸಿ ಹೇಳ್ತಾ ಇದೆ, ನೋಡಪ್ಪ ನೀನ್ ಇದೆಯಲ್ಲಪ್ಪ, ನಿನ್ನನ್ನ ನಾನು ಹುಟ್ಟಿದವನು, ಬೆಳೀತಾ ಇರೋನು, ಸಂಸಾರಿ ಅಂದ್ಕೊಂಡಿದ್ಯಲ್ಲ, ಆ ನಿನ್ನನ್ನ ಉದ್ದೇಶಿಸಿ ತಿಳಿಸ್ತಾ ಇರೋದ್ರಿಂದ ಉದ್ದೇಶ್ಯಮಾನಸ್ಥ, ಉದ್ದೇಶನಾವಸ್ಥೆಯಲ್ಲಿ ಇದ್ದುಕೊಂಡ ಉದ್ದೇಶ ಮಾಡಲ್ಪಡುತ್ತಿದ್ದವನಾದ ಆ ಜೀವನ ದುಃಖಿತ್ವಾದಿಗಳು ಯಾವುದಿದೆ ಅದು ಗುರುಗಳಿಗೆ ವಿವಕ್ಷೆ ಇಲ್ಲ, ಹೇಳ್ಬೇಕು ವಿವಕ್ಷೆ ಇಲ್ಲ, ಅದು ಅವಿವಕ್ಷಿತವೇ. ಇವನಿಗೆ ಗೊತ್ತಿದ್ದಲ್ಲ ನಾನು ದುಃಖಿ ಅಂತ. ಹೇಳೋ ಬಂದ ಶಿಷ್ಯನಿಗೆ ನಾನು ದುಃಖಿ, ಸುಖಿ, ಕರ್ತ, ಭೋಕ್ತ, ಹಸಿವು ಬಾಯಾರಿಕೆ ಶೋಕಮೋಹ ಉಳ್ಳವನು ಅಂದ್ಕೊಂಡಿದ್ದಾನೆ. ಹಾಗಾಗಿ ಅವನು ಅಂದುಕೊಂಡಂತಹ ಆ ದುಃಖಿತ್ವಾದಿಗಳು ಅವನಿಗೆ ಪ್ರಸಿದ್ಧ, ಗುರು ಹೇಳೋ ಮುಂಚೆನೆ ಅವನಲ್ಲಿ ಪ್ರಸಿದ್ಧವಾಗಿರೋದು ಅವನಿಗೆ ಅದು ಉದ್ದೇಶಾವಸ್ಥೆ ಇರತಕ್ಕಂಥದ್ದೇ ಹೊರತು ಅದು ಅನುವಾದವೇ ಹೊರತು ಅದು ವಿಧೀಯಮಾನ ಪಕ್ಷ ಅಲ್ಲ, ತಿಳಿಸ್ಕೊಡ್ಬೇಕಾದ ಗೊತ್ತು ಮಾಡಿಕೊಡ್ಬೇಕಾದಂತಹ ವಿಷಯ ಅಲ್ಲ ಅದು. ಹಾಗಾಗಿ ಅದು ಅವಿವಕ್ಷಿತತ್ವಮೇವ. ಅದರಲ್ಲಿ ತಾತ್ಪರ್ಯದಿಂದ ಆ ಜೀವರೂಪವನ್ನ ಹೇಳಬೇಕು ಅಂತ ಅಂದ್ಕೊಂಡೇ ಇಲ್ಲ. ಅವಿವಕ್ಷಿತವಾದದ್ದಾದ ವಿಚಾರವಲ್ಲವೇ ಅಲ್ಲ ಅಂತ. ಅವಿವಕ್ಷಿತತ್ವ ಅಂದ್ರೆ ವಕ್ತು ಅನಿಷ್ಟತ್ವಂ, ಹೇಳುವುದಕ್ಕೆ ಇಷ್ಟವಲ್ಲದ್ದಾಗಿರ್ತಕ್ಕದ್ದೇ ಆಗಿದೆ. ಅದನ್ನು ಹೇಳಕ್ ಹೊರಟಿಲ್ಲ, ಗುರುಗಳು ಹೇಳಕ್ ಹೊರಟಿಲ್ಲ, ಶಾಸ್ತ್ರಗಳು ಹೇಳಕ್ ಹೊರಟಿಲ್ಲ. ಆದ್ರೆ ವಿಧೀಯಮಾನತ್ವೇ ಹಿ ಸತಿ ವಿರೋಧ ಪ್ರಸಂಗ ಮತ್ತು ವಿಧೀಯಮಾನ ಅನೂದ್ಯಮಾನಯೋ ಇದು. ಅದನ್ನು ವಿಧಾನ ಮಾಡಬೇಕು ಅಂತ ಅಂದ್ರೆ ವಿಧಾನ ಮಾಡಬೇಕಾಗಿರೋದು ಅಸಂಸಾರಿಯಾದ ಕೂಟಸ್ಥವಾದ ಅದೇ ರೂಪ, ಅದು ವಿಧಿಸಬೇಕಾದ. ಇದು ಅನುವಾದ, ಜೀವರೂಪ ಅನುವಾದ. ಹೇಗೆ ಹಾವು ಅನುವಾದವೋ ಅಥವಾ ಕಳ್ಳ ಅನುವಾದವೋ, ಅದು ಮೋಟು ಬರ ವಿಧೀಯಮಾನ, ಇಲ್ಲಿ ಹಗ್ಗ ವಿಧೀಯಮಾನ. ನೀವು ಉಂಟು ಮಾಡಬೇಕಾಗಿರೋದು ವಿಧೀಯಮಾನ, ಅನುವಾದ ಮಾಡ್ತಾ ಇರೋದು ಉದ್ದೇಶ್ಯಮಾನ. ಒಂದು ಉದ್ದೇಶ್ಯಮಾನ, ಒಂದು ವಿಧೀಯಮಾನ. ಒಂದು ಯಾವುದನ್ನೋ ಇಟ್ಕೊಂಡು ಇಂಡಿಕೇಟ್ ಮಾಡ್ತಾ ಇರೋದು ಉದ್ದೇಶ್ಯಮಾನ. ಅವನಿಗೆ ನೀವು ಇಂಡಿಕೇಟ್ ಮಾಡ್ತಾ ಇರುವಂತಹ ಸ್ವರೂಪ ಅದು ಸಂಸಾರಿ ಅಲ್ಲ, ಕರ್ತೃಭಕ್ತು ಅಲ್ಲ, ಅದು ಬ್ರಹ್ಮವೇ ಅಂದ್ರೆ ಅದು ವಿಧೀಯಮಾನ. ಹಾಗಾಗಿ ಅದು ವಿಧೀಯಮಾನ ಅಂತ ಆಗ್ಬಿಟ್ರೆ, ಯಾವುದೋ ಆ ಸಂಸಾರಿತ್ವವು ವಿಧೀಯಮಾನ ಅಂತ ಆದ್ರೆ ಅವಾಗ ವಿರೋಧ ಆಗ್ಬಿಡುತ್ತೆ. ಅನುವಾದ ಪಕ್ಷದಲ್ಲಿರ್ತಕ್ಕಂಥ ಜೀವತ್ವಕ್ಕೂ ವಿಧೀಯಮಾನ ಪಕ್ಷದಲ್ಲಿರ್ತಕ್ಕಂಥ ಜೀವತ್ವಕ್ಕೂ ಏಕತ್ವ ಇದೆ ಅಂತ ಅವಾಗ ಅದು ಹೇಳೋ ಅವಶ್ಯಕತೆನೇ ಇಲ್ಲ, ನನ್ಗೆ ಗೊತ್ತೇ ಇರೋದೇ ಅವನು. ಅವಾಗ ಅವನಿಗೆ ಏನು ನನ್ನನ್ನ ಬ್ರಹ್ಮ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಹೆಂಗೆ ಹೊಂದತ್ತೆ ಅಂತ ಅದು ವಿರೋಧ ಆಗತ್ತೆ. ಅನುವಾದ ಪಕ್ಷದಲ್ಲಿರ್ತಕ್ಕಂತಹ ಜೀವನಿಗೆ ಏನು ಉಪದೇಶ ಮಾಡುತ್ತಿದ್ದಾರೆ ಆ ಜೀವನ ಜೀವತ್ವವನ್ನು ಹೇಳುವಾಗ ಅದು ಅನುವಾದವಷ್ಟೇ ಹೊರತು ಅದು ವಿಧಿಸಬೇಕಾದದ್ದಲ್ಲ. ಅದು ವಿಧಿಸಬೇಕಾದದ್ದು ಅಂತಾದ್ರೆ ಆ ಜೀವತ್ವಕ್ಕೆ ಬ್ರಹ್ಮವನ್ನ ಹೇಳಿದ್ರೆ ಅದು ವಿರೋಧವಾಗತ್ತೆ, ಯಾರಿಗೂ ಒಪ್ಪಿಗೆ ಆಗಲ್ಲ, ವಿರೋಧ ಪ್ರಸಂಗ ಅಷ್ಟೇ ಹೊರತು. ಆದ್ರೆ ವಿಧೀಯಮಾನಕ್ಕೂ ಅನುವಾದಮಾನಕ್ಕೂ ವಿರೋಧ ಇಲ್ಲ. ಅನುವಾದ ಮಾಡಲ್ಪಡುತ್ತಿರುವಂತಹ ಜೀವತ್ವಕ್ಕೂ ವಿಧಿಸಬೇಕು ಅಂತ ಅಂದ್ಕೊಂಡದ್ದಾದ ಅದ್ವಿತೀಯದ ಬ್ರಹ್ಮತ್ವಕ್ಕೂ ವಿರೋಧ ಇಲ್ಲ. ಈಗ ಅನುವಾದ ಮಾಡುತ್ತಿರುವಂತಹ ಹಾವಿಗೂ ತಿಳಿಸ್ಕೊಳ್ಬೇಕು ಅಂತ ಅಂದ್ಕೊಂಡಂತ ಹಗ್ಗಕ್ಕೂ ವಿರೋಧ ಇಲ್ಲ. ಅನುವಾದ ಮಾಡಬೇಕಾಗಿರ್ತಕ್ಕಂಥ ಹಾವನ್ನೇ ಅದನ್ನೇ ವಿಧೀಯಮಾನ ಮಾಡ್ಬಿಟ್ರೆ, ಹಾವು ಹಗ್ಗ ಅಂದ್ಬಿಟ್ರೆ ಹಾವು ಹೆಂಗ ಹಗ್ಗ ಆಗತ್ತೆ ಅಂತ ಆಗತ್ತೆ. ಅನುವಾದ ಮಾಡಲ್ಪಡುತ್ತಿರುವ ಹಾವಿನ ರೂಪವನ್ನೇ ಹಗ್ಗ ಅಂತ ವಿಧಿಸಿದ್ರೆ ಹಾವಂತ ಹಗ್ಗ ಆಗತ್ತೆ, ಹಾವೇ ಮಾಡೋದು ಹಗ್ಗ ಆಗಲ್ಲ, ಅದು ವಿರೋಧ ಆಗತ್ತೆ. ಹಾಗಾಗಿ ಹಾವನ್ನು ಹಗ್ಗ ತರ್ತಿದ್ದಾರೆ ಅಂದ್ರೆ ಅಲ್ಲಿ ಹಾವು ಅನುವಾದ ಪಕ್ಷ, ಹಗ್ಗ ಅನ್ನೋದು ವಿಧೀಯಮಾನ ಪಕ್ಷ. ವಿಧೀಯಮಾನ ಪಕ್ಷಕ್ಕೂ ಅನುವಾದ ಪಕ್ಷಕ್ಕೂ ವಿರೋಧ ಇಲ್ಲ. ಹಾಗೆ ಜೀವತ್ವಕ್ಕೂ ಕೂಟಸ್ಥ ಅದ್ವಿತೀಯತ್ವಕ್ಕೂ ವಿರೋಧ ಇಲ್ಲ. ಜೀವತ್ವ ಕೇವಲ ಅನುವಾದವಷ್ಟೇ ಆಗಿದೆ, ರೆಫರ್ ಮಾಡ್ತಾರೆ. ಹಾಗಾಗಿ ವಿಧೀಯಮಾನವಾದ ಬ್ರಹ್ಮತ್ವಕ್ಕೂ ಅನೂದ್ಯಮಾನವಾದ ಜೀವತ್ವಕ್ಕೂ ವಿರೋಧ ಇಲ್ಲವೇ ಇಲ್ಲ. ಸ್ವಪ್ರಧಾನಯೋರ್ಹಿ ಪದಯೋಃ ವಿರೋಧಾಶಂಕಾ ಸಾಮಾನ್ಯಾಲಂಘಿತತ್ವಾತ್ ವಿಪರ್ಯಯೇ ಎರಡು ಸ್ವಪ್ರಧಾನವಾದ ಪದ ಬಿಟ್ಟರೆ. ನೀವು ಹಾವು ಅನ್ನೋದು ಸ್ವಪ್ರಧಾನ ಪದ, ಹಗ್ಗ ಅನ್ನೋದು ಸ್ವಪ್ರಧಾನ ಪದ. ಆದ್ರೆ ಹಾವು ಹಗ್ಗ ಆಗೋದೇ ಇಲ್ಲ. ಮನುಷ್ಯ ಮೋಟು ಬರ ಸ್ವಪ್ರಧಾನ ಪದ ಎರಡು ಆಗ್ಬಿಟ್ರೆ ವಿರೋಧ ಆಗುತ್ತೆ. ಮನುಷ್ಯ ಅನುವಾದವಾಗ್ಬಿಟ್ಟು ಮೋಟು ಬರ ವಿಧೀಯಮಾನವಾದ್ರೆ ವಿರೋಧವಾಗಲ್ಲ.
ಮೋಟು ಬರದಷ್ಟೇ ಮನುಷ್ಯತ್ವವೂ ವಿಧೀಯಮಾನವೇ. ಮೋಟು ಮರವು ವಿಧೀಯಮಾನ ಅಂದ್ರೆ ಅವಾಗ ವಾಕ್ಯವೇ ಸಾಲ. ಪೂರ್ಣ ಸ್ವಪ್ರಧಾನತೆಯನ್ನು ಇಟ್ಕೊಂಡ ತತ್ವಂ ಪದ ಅಂತ ಆದ್ರೆ ಸಂಪದದಲ್ಲಿ ಅನುವಾದ ಏನೂ ಇಲ್ಲ. ಆ ಜೀವತ್ವವನ್ನು ವಿಧಿಸ್ಬೇಕು ಅಂತ ಹೊರಟಿದೆ, ಬ್ರಹ್ಮತ್ವವನ್ನು ವಿಧಿಸ್ಬೇಕು ಅಂತ ಹೊರಟಿದೆ ಅಂತ ಆದ್ರೆ ಆವಾಗ ಎರಡಕ್ಕೂ ವಿರೋಧದ ಸಂದೇಹ ಬರುತ್ತೆ. ಹೇಳ್ತೇವೆ ನನ್ನನ್ನೇ ಬ್ರಹ್ಮ ಅಂತ ಅಂತಿದಾರಲ್ಲ, ನಾನು ಹೆಂಗ್ರಿ ಬ್ರಹ್ಮ ಆಗ್ತೀರಿ ಅಂತ ಅವಾಗ ಬರುತ್ತೆ. ಅದು ನನ್ನನ್ನೇ ಬ್ರಹ್ಮ ಅಂತ ಅಂತಿದಾರಲ್ಲ ಸಂಶಯ ಪಡುವಾಗನು ನನ್ನನ್ನು ಅಂತ ಅನ್ಕೊಂಡಂತ ಜೀವರೂಪ ಅವರು ಅನುವಾದ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ಕೊಳ್ಳೋದೇನೆಯೇ ಅದನ್ನು ಹಾಗೆ ಇಟ್ಕೊಳ್ತಾ ಇದ್ದಾರೆ. ನಾನಾಗೆ ಇದ್ಕೊಂಡು ನನ್ನನ್ನು ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಇವಾಗ ವಿರೋಧವಾಗುತ್ತೆ. ಹಂಗೆ ಸ್ವಪ್ರಧಾನ ಅಂದ್ರೆ ನಾನು ಅನ್ನೋ ಪದಕ್ಕೆ ಲೋಕದಲ್ಲಿ ಏನ್ ಅರ್ಥ ಇದೆಯೋ ಆ ಅರ್ಥವನ್ನೇ ಇಟ್ಕೊಂಡು ಅದಕ್ಕೆ ಬ್ರಹ್ಮತ್ವವನ್ನು ಹೇಳ್ತಾ ಇದೆ ಅಂತ ಆದ್ರೆ ಅವಾಗ ಆ ಎರಡು ಪದಗಳು ವಿರೋಧ ಸಂದೇಹ ಬರುತ್ತೆ. ಹಾಗಾದ್ರೆ ಎರಡು ಸಾಮಾನ್ಯವಾದ ಅರ್ಥವನ್ನು ಆಲಿಂಗನೆ ಮಾಡ್ಕೊಂಡಿದೆ. ತ್ವಮ್ಮನ ಪದ ಸಾಮಾನ್ಯ ಅರ್ಥ ಸಂಸಾರಿಯನ್ನೇ, ಬ್ರಹ್ಮನ ಪದ ಸಾಮಾನ್ಯ ಅರ್ಥ ಅದ್ವಿತೀಯವೇ. ಅದ್ವಿತೀಯವಾದ ಕೂಟಸ್ಥ ಬ್ರಹ್ಮ ಸಾಮಾನ್ಯವಾದ ಸಂಸಾರಿತ್ವ ಹೆಂಗೆ ಸೇರುತ್ತೆ? ಆದ್ರೆ ತೈವರ್ನ ವಿರುದ್ಧವಾದರೆ ಅವಾಗ ಇದಾಗೋಲ್ಲ, ವಿರೋಧ ಸಂಖ್ಯೆ ಬರೋದಿಲ್ಲ. ಸಾಮಾನ್ಯಗಳಿಗಿಂತ ಆಲಿಂಗಿತವಾಗಿ ಸಾಮಾನ್ಯ ಪದಗಳ ಸಾಮಾನ್ಯ ಅರ್ಥಗಳಿಂದ ಅವರು ಆಲಿಂಗಿತವಾಗಿರುತ್ತೆ. ಹಾಗಾಗಿ ಸ್ವಪ್ರಧಾನ ಪದ ಪರಸ್ಪರ ವಿರೋಧ ಆಗುತ್ತೆ. ಟಿಪ್ಪಣಿ ಕೊಟ್ಟರೆ ನೋಡಿ, ಸ್ವಪ್ರಧಾನಗಳಾದ ಪದಗಳು ವಾಚ್ಯವಾದ ಸಾಮಾನ್ಯ ಅರ್ಥವನ್ನು ಇಷ್ಟು ಬಿಡದೇ ಹೇಳುತ್ತವೆ. ಆದರೆ ದೇವದತ್ತನು ಸಿಂಹನು ಎಂಬಲ್ಲಿ ಸಿಂಹ ಸಾಮಾನ್ಯ ಅರ್ಥವನ್ನು ಬಿಟ್ಟು ಶೌರ್ಯಾದಿಗಳನ್ನು ಹೇಳುವುದರಿಂದ ಸಾಮಾನ್ಯಾದಿಗಳಿಗೆ ವಿರೋಧ ಅಲ್ಲ. ನೀನು ದೇವದತ್ತ ಸಿಂಹ ಅಂದಾಗ ಕಾಡಿನ ಸಿಂಹವನ್ನೇ ಇಟ್ಕೊಂಡ್ಬಿಟ್ರೆ ನಾಲ್ಕು ಕಾಲದವನು ಕೇಸರ ಉಳ್ಳವನು ಬಾಲ ಉಳ್ಳವನು ಅಂತ ಆದ್ರೆ ದೇವದತ್ತ ಸಿಂಹ ವಿರೋಧ ಆಗತ್ತೆ. ಕುದುರೆಯು ಕೋಣ ಎಂದರೆ ಸ್ವಪ್ರಧಾನವಾಗಿರುವ ಪದಗಳಿಗೆ ಸಾಮಾನಾಧಿಕರಣ್ಯವಾಗುವುದು. ಆಗ ವಾಚ್ಯಾರ್ಥವಾದ ಕುದುರೆ ಕೋಣಗೆ ಪರಸ್ಪರ ವಿರುದ್ಧ ಆಗುತ್ತೆ. ಹೌದು, ಕುದುರೆ ಪ್ರಾಣಿಯೇ ಬೇರೆ, ಕೋಣ ಅದು ಆ ಪ್ರಾಣಿಯೇ ಬೇರೆ. ಆ ಕುದುರೆಯು ಕೋಣ ಅಂದ್ಬಿಟ್ರೆ ಸ್ವಪ್ರಧಾನವಾಗಿ ಎರಡು ಪದಗಳು ಏನ್ ಮಾಡುದು, ಆ ಕುದುರೆ ಕೋಣ ಆಗೋದಿಲ್ಲ, ಕೋಣ ಕುದುರೆ ಕೋಣ ಆಗಲ್ಲ, ಕೋಣ ಕುದುರೆ ಆಗಲ್ಲ, ವಿರೋಧವಾಗಿ ಆಗುತ್ತೆ. ತತ್ವ ಪದಗಳು ಯಾವ ರೀತಿ ನಮ್ಮನ್ನ ತಿಳಿಸ್ಕೊಡ್ತಾ ಇದೆ ಅಂತ ವಿಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವ್ ಏನ್ ಅರ್ಥ ಮಾಡ್ಕೋಬೇಕು, ಅನಾಲಿಂಗಿತ ಸಾಮಾನ್ಯವು ಜಿಹಾಸಿತವಾಗಿನೋ ಉಚ್ಚಿತೌ ತತ್ವಮು ತಸ್ಮಾಭಿಸಮೀಕ್ಷಣೌ ನಾಲಿಂಗಿತ ಸಾಮಾನ್ಯೌ ಜಿಹಾಸಿತವಾದಿನೌ ಯುತ್ಸಿತೌ ತತ್ವಮೌ ತಸ್ಮಾದನ್ಯೋನ್ಯಾಭಿಸಮೀಕ್ಷಣೌ. ನಾಲಿಂಗಿತ ಸಾಮಾನ್ಯೌ ಜಿಹಾಸಿತವಾದಿನೌ ಯುತ್ಸಿತೌ ತತ್ವಮೌ ತಸ್ಮಾತ್ ಅನ್ಯೋನ್ಯಾಭಿಸಮೀಕ್ಷಣೌ. ಸಾಮಾನ್ಯವನ್ನು ಆಲಿಂಗಿಸದೇ ಇರೋದ್ರಿಂದ ಯಾವುದೋ ತತ್ಪದವು ತ್ವಂಪದವು ಸಾಮಾನ್ಯ ಅರ್ಥವನ್ನು ಆಲಿಂಗನೆ ಮಾಡ್ಕೊಂಡಿಲ್ಲ. ಆಮೇಲೆ ಬಿಡಬೇಕಾದದ್ದನ್ನು ಹೇಳ್ತಾ ಇದೆ. ಯಾವುದನ್ನ ತ್ವಂಪದ ದುಃಖಿತ ಬಿಡುವುದು ಹೇಳ್ತಾ ಇದೆ, ತತ್ಪದ ಪರೋಕ್ಷತ್ವವನ್ನು ಬಿಡುತ್ತಾ ಇದೆ. ಅಥವಾ ತ್ವಂಪದಲ್ಲಿರ್ತಕ್ಕಂಥ ದುಃಖಿತವನ್ನ ತತ್ಪದ ಬಿಡಿಸ್ತಾ ಇದೆ, ತತ್ಪದಲ್ಲಿರ್ತಕ್ಕಂಥ ಪರೋಕ್ಷತ್ವನ್ನ ತ್ವಂಪದ ಬಿಡಿಸ್ತಾ ಇದೆ. ಹಾಗಾದ್ರೆ ಅದ್ರಲ್ಲಿ ನೀ ತ್ವಂಪದಲ್ಲಿಯೇ ದುಃಖಿತ ಇಟ್ಕೋಬಾರ್ದು ಅನ್ನೋ ಅಭಿಪ್ರಾಯ ಇದೆ. ನೀ ತ್ವಂಪದ ದುಃಖಿತ ಇಟ್ಕೊಂಡ್ರೆ ನೀನು ಇಟ್ಕೊಂಡ ದುಃಖಿತವನ್ನೇ ಮತ್ತೆ ಹೇಳಿದ್ರೆ ಅನ್ನೋ ಅನುವಾದ ಆಗ್ಬಿಡುತ್ತೆ. ನೀನು ಅನ್ವಾಗ್ಲೇನೆ ನೀನ್ ಅನ್ಕೊಳ್ಳೋ ನೀನಲ್ಲ, ನಾನು ಅದು ಅನ್ವಾಗ್ಲೇನೆ ನೀನ್ ಅನ್ಕೊಂಡ ಪರೋಕ್ಷ ಅದಲ್ಲ, ನೀನ್ ಅನ್ಕೊಂಡ ವಾಚ್ಯಾರ್ಥ ಸಾಮಾನ್ಯ ಅರ್ಥ ಏನಿದೆ ಅದ ಅರ್ಥ ಅಲ್ಲ. ನೀನು ಅನ್ಕೊಂಡ ಅರ್ಥ ಬಿಡು. ನೀನು ಅಂತಂದ್ರೆ ನೀನು ಸಂಸಾರತ್ವವನ್ನು ಬಿಟ್ಟ ನೀನು ಅಂತ ಅರ್ಥ, ಅದು ಅಂತಂದ್ರೆ ಪರೋಕ್ಷತ್ವವನ್ನು ಬಿಟ್ಟ ಅದು ಅಂತ ಅರ್ಥ. ಪರೋಕ್ಷತ್ವವನ್ನು ಇಟ್ಕೊಂಡು ಅದಾಗಿ ದುಃಖಿತವನ್ನು ಇಟ್ಕೊಂಡ ನೀನು ಅಂತ ಆದ್ರೆ ಅವಾಗ ಆ ಪದಗಳು ಸಾಮಾನ್ಯ ಬಿಟ್ಟದ್ದೇ ಆಗಾಗ. ಇಲ್ಲದ್ರೆ ಎರಡು ಬೇರೆ ಕುತ್ಕೊಂಡ್ಬಿಡುತ್ತೆ. ಸಾಮಾನ್ಯ ಅರ್ಥವನ್ನು ಆಲಿಂಗನೆ ಮಾಡ್ಕೊಂಡವರಾದ್ರೆ ನಾನು ತತ್ವಕ್ಕೆ ಸೇರಲ್ಲ, ತತ್ವಮಗೂ ಸೇರಲ್ಲ. ಸಾಮಾನ್ಯ ಅರ್ಥವನ್ನು ಆಲಿಂಗನೆ ಮಾಡ್ಕೊಳ್ಳದೆ ಅದನ್ನು ಬಿಟ್ಟವುಗಳಾಗಿದ್ದು ಅವಾಗ ಬಿಡಬೇಕಾದದ್ದನ್ನ ಯಾವ್ದು ಬಿಡಬೇಕಾದ್ದು ದುಃಖಿತ ಪಾರೋಕ್ಷ ಅದ್ರಲ್ಲಿ ಹೇಳದೇ ಇದ್ದು ತತ್ವ ಬಿಡುಗಳು ಸಾಮಾನ್ಯ ಬಿಟ್ಟದ್ದೇ, ಸಾಮಾನ್ಯ ಅರ್ಥವನ್ನು ಬಿಟ್ಟದ್ದೇ. ಅದು ಒಂದು ದಿನಕ್ಕೆ ಆಕಾಂಕ್ಷೆ ಇರುತ್ತೆ. ಎಂಥ ತತ್ವ ತ್ವಮ್ಮಾಗಿರೋ ತತ್ವ, ಎಂಥ ತ್ವಮ್ಮು
ತತ್ತಾಗಿರೋ ತೊಂಬು. ತತ್ತಾಗಿರೋ ತೊಂಬು ಅಂದ್ರೆ ನೀನ್ ಅನ್ಕೊಂಡ್ರೆ ತೊಮ್ಮಲ್ಲ. ತೊಮ್ಮಾಗಿರೋ ತತ್ತು ಅಂದ್ರೆ ಆ ತತ್ತಿಗೂ ನೀನ್ ಅನ್ಕೊಂಡ್ರೆ ತತ್ತಲ್ಲ, ನೀನಾಗಿರೋ ಅದು. ನೀನಾಗಿರುವ ಅದು ಅಂದ್ರೆ ಅದರಿಂದ ಪರೋಕ್ಷತ್ವ ಅನಾತ್ಮ ಬಿಡು. ಅದಾಗಿರೋ ನೀನು ಅಂದ್ರೆ ನೀನ್ ಮಾಡ್ಕೊಂಡ ಸಂಸಾರಕ್ಕೆ ಪರಿಚಿತ ಬಿಡು. ಅವಾಗ ಇಷ್ಟು ಅರ್ಥ ಇದೆ ಅನ್ನೋದನ್ನ ಬರೀ ಆ 2 ಬಂದ ಮೇಲೆ ಅವರು ನಡೆಸ್ತಾ ಇದಾರಲ್ಲ ಸುರೇಶ್ವರು, ಹಿಂಗೆ ಹೇಳ್ತಿದ್ದಾರೆ ನೋಡಿ ಇವರು. ಅಲ್ಲ ಹೇಳೋದು ಎಷ್ಟು ಕಷ್ಟ ಗೊತ್ತಾ. ಅನಾಲಿಂಗಿತ ಸಾಮಾನ್ಯ ಹಂಗೆ ಹೇಳ್ಬೇಕು. ಬಹು ಪದಾರ್ಥವು ಅನಾಲಿಂಗಿತ ಸಾಮಾನ್ಯವು. ಪದಾರ್ಥ ಪುಲ್ಲಿಂಗ ತಗೋಬೇಕು ನೀವು. ಪದಾರ್ಥ ಬರುತ್ತೆ. ಆ ಪದಾರ್ಥಗಳು ತಮ್ಮ ಸಾಮಾನ್ಯ ಅರ್ಥವನ್ನು ಆಲಿಂಗನೆ ಮಾಡ್ಕೊಂಡಿಲ್ಲ. ಆಮೇಲೆ ಬಿಡಬೇಕಾದದ್ದನ್ನ ಹೇಳದೆ ಇದ್ದು. ಬಿಡಬೇಕಾದದ್ದು ಯಾವುದೋ ದುಃಖಿತ್ವ ಪಾರೋಕ್ಷತ್ವ ಬಿಡಬೇಕು. ಅದನ್ನು ಹೇಳದೆ ಇದ್ದು ತತ್ವವನ್ನು ಸಾಮಾನ್ಯ ಬಿಟ್ಟದ್ದೆ. ಅದನ್ನ ಹೇಳೋದಿಲ್ಲ ಅಂತ. ಬಿಡಬೇಕಾದದ್ದು ಏನಿದೆಯೋ ಅದನ್ನ ಅದನ್ನು ಹೇಳದೇ ಇದ್ದು ಜಿಹಾಸಿತ ಅರ್ಥವು ಯವು ನನ್ನ ವಾದಿನವು. ಬಿಡಬೇಕಾದದ್ದನ್ನು ಹೇಳದೇ ಇದ್ದು, ಬಿಡಬೇಕಾದ ಪಾರೋಕ್ಷತ್ವ ಮತ್ತೆ ಸಂಸಾರತ್ವ ಅದು ಹೇಳ್ತಾ ಇಲ್ಲ ಅಂತ. ಈಗ ನಿಂಗೆ ಗೊತ್ತಿರೋದು. ಬಿಡಬೇಕಾದ ಅರ್ಥ ಏನಿದೆಯೋ ತತ್ವಪದಗಳಿಗೆ ಅದನ್ನು ಹೇಳ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿರೋದು. ನಾವು ಈ ಸಂಸಾರತ್ವವನ್ನು ಪರೋಕ್ಷತ್ವವನ್ನು ಇಟ್ಕೊಂಡ್ಬಿಟ್ಟಿದ್ದೀವಿ. ಅದನ್ನ ಇಟ್ಕೊಂಡು ನಾವು ಬಂದಿರೋದನ್ನ ಅದನ್ನ ಬಿಟ್ಕೊಳ್ಳದೆ ಹೋದ್ರೆ ಬರೋದೇ ಇಲ್ಲ. ಈ ಬಿಡಬೇಕಾದದ್ದಾಗಿರುವ ಪರೋಕ್ಷತ್ವ ದುಃಖಿತ್ವ ಏನಿದೆ ಅದನ್ನು ಹೇಳದೆ ತತ್ವಪದಗಳು ಸಾಮಾನ್ಯವನ್ನು ಬಿಟ್ಟದ್ದು ಒಂದಕ್ಕೊಂದು ಆಕಾಂಕ್ಷೆಯಾಗಿದೆ. ಸಾಮಾನ್ಯ ಒಂದಕ್ಕೊಂದು ಆಕಾಂಕ್ಷೆಯಾಗಿದೆ. ಜಿಹಾಸಿತ ವಾದಿನವ ನ ಜಿಹಾಸಿತ ವಾದಿನವ. ಬಿಡಬೇಕಾದದ್ದನ್ನು ಹೇಳಬೇಕೋ ಬಿಡಬೇಕಾದದ್ದನ್ನು ಹೇಳಬಾರ್ದು. ಹೇಳದೆ ಅಂತ ಹೇಳ್ತಾ ಇದ್ದಾರೆ. ಜಿಹಾಸ್ ಬಿಡಬೇಕಾದದ್ದು ಯಾವ್ದು ಇದೆಯೋ ಅದು ನೀವು ಬಿಡದೆ ಹೋದ್ರೆ ಆ ವಾಕ್ಯ ಹೊಂದೋದೇ ಇಲ್ಲ. ನಿಮಗೆ ಗೊತ್ತಿರುವ ಅರ್ಥವನ್ನ ಹಾಗೆ ಇಟ್ಕೊಂಡು ಬಂದ್ರೆ ಆ ವಾಕ್ಯಾರ್ಥವಾಗಲ್ಲ. ಶ್ರುತಿ ಯಾವ ಅರ್ಥವನ್ನು ಬಿಡಬೇಕು ಅಂತ ಅಂದ್ಕೊಂಡಿದ್ಯೋ ಅದನ್ನ ಬಿಟ್ಕೊಂಡೇ ನೀವು ಬರ್ಬೇಕು. ಮತ್ತೆ ಅದನ್ನ ಹೇಳಲ್ಲ. ಅದು ಬಿಡಬೇಕಾಗಿರುವ ಅರ್ಥವನ್ನು ನಾವು ಬಿಟ್ಟು ಬಂದಾಗಲೇನೆಯೇ ಆ ತತ್ವಪದಗಳು ಅರ್ಥ ಆಗತ್ತೆ ಹೊರತು ಮತ್ತೆ ಬಿಡಬೇಕಾದ ಅರ್ಥವನ್ನು ಅದು ಹೇಳ್ತಾ ಕೂತ್ಕೊಂಡ್ಬಿಟ್ರೆ 2 ಪ್ರಯಾಸ ಆಗತ್ತೆ. ಬಿಡಬೇಕಾದ ಅರ್ಥವನ್ನು ಹೇಳಬೇಕು ಮತ್ತೆ ವಿವಕ್ಷಿತ ಆದ ಅರ್ಥವನ್ನು ಹೇಳಬೇಕು. 2 ಆಗ್ಬಿಡುತ್ತೆ. ವಿವಕ್ಷಿತ ಆದ ಅರ್ಥವನ್ನು ಹೇಳ್ಬಿಟ್ರೆ ಬಿಡಬೇಕಾದ ಅರ್ಥವನ್ನು ಹೇಳ್ಬೇಕಾಗಿಲ್ಲ. ನೀನು ತಾನು ತೀರ್ಮಾನ ಆಗುತ್ತೆ. ಆ 2 ವಿಶೇಷ ಮಾಡಿದ್ದಿಲ್ಲೇನೆ ಬಿಡಬೇಕಾದ ಅರ್ಥ ನೀನೇ ತೀರ್ಮಾನ ಮಾಡ್ಕೋಬೇಕು. ಬಿಗಿ ಅತ್ಯರ್ಥ ಮತ್ತೆ ಹೇಳ್ಬೇಕಾದ ಆಗಲ್ಲ. ನಿಮ್ಗೆ ಹೇಳಕ್ಕಾಗಲ್ಲ. ಶ್ಲೋಕ ಅರ್ಥ ಆಯ್ತಪ್ಪ. ನ ಜಿಹಾಸಿತ ವಾಜಿನೋ ಅಂದ್ರು. ಯಾವುದು ಬಿಡಬೇಕಾದದ್ದಾಗಿದೆಯೋ ಅದನ್ನು ಹೇಳದೇ ಇರುವಂಥವುಗಳು. ಯಾಕೆ ಬಿಡಬೇಕಾದ್ರೂ ಹೇಳದೆ ಹೋದ್ರೆ ಹೆಂಗ್ ಬಿಡಕ್ ಗೊತ್ತಾಗತ್ತೆ? ಬಿಡಬೇಕಾದದ್ದು ಹೇಳ್ಬೇಕು ಹೇಳ್ಬಾರ್ದಪ್ಪ. ಅವ್ರನ್ನ ಜಿಹಾಸಿತ ವಾದಿನೋ ಅಂದ್ರು. ಬಿಡಬೇಕಾದದ್ದನ್ನ ಹೇಳುವಂಥವುಗಳು ಅಲ್ಲ ಅಂತ ಇದೆ. ಯಾಕಂದ್ರೆ ವಿಶೇಷಣ ಮಾಡಿದ್ರಿಂದಲೇ ಬಿಡಬೇಕಾದ ತೀರ್ಮಾನ ಆಯ್ತು. ಮತ್ತೆ ಅದನ್ನ ಹೇಳ್ಬೇಕಾಗಿಲ್ಲ ಅಂತ. ನಾನು ಯಾವಾಗ ಒಂದಕ್ಕೊಂದು ವಿಶೇಷಣ ಮಾಡ್ಬಿಟ್ನೋ ಆಗ ಬಿಡಬೇಕು ಅಂತ ಆಯುವಂತ ಅರ್ಥ ನೀನು ಬಿಟ್ಟೇ ಬರಬೇಕು. ಆಯು ವಿಶೇಷ ಆಗಲ್ಲ. ವಿಶೇಷ ಆಗ್ಬೇಕಾದ್ರೆ ಬಿಡಬೇಕಾದ ಅರ್ಥ ಬಿಟ್ಟು ಬಂದಾಗಲೇ ವಿಶೇಷ ಆಗತ್ತೆ. ಮತ್ತೆ ಅದನ್ನ ಹೇಳೋ ಅವಶ್ಯಕತೆ ಇಲ್ಲ ಅಂತ ಇದ್ದಾರೆ. ಅಲ್ಲ, ಆ ಪದಗಳು ತತ್ಪದ ಮತ್ತೆ ತ್ವಂಪದ 2 ತಮ್ಮ ವಿಶೇಷಗಳನ್ನ ಬಿಟ್ಟು ಸಾಮಾನ್ಯವನ್ನಷ್ಟೇ ಹೇಳ್ದಾಗ್ಲೇ ಒಂದಕ್ಕೊಂದು ಆಕಾಂಕ್ಷೆ ಇರುತ್ತೆ ಅನ್ನೋ ಅರ್ಥ ಹೇಳ್ತಿದಾರಲ್ವಾ ಅವರು. ಅಲ್ಲ, ಸಾಮಾನ್ಯ ಅರ್ಥ ಅಂದ್ರೆ ನಮಗೆಲ್ಲ ಗೊತ್ತಿರೋದು. ಅದೇ ಆ ಅರ್ಥ ಇಟ್ಕೊಂಡ್ಬಂದ್ರೆ ಅದು ಹೊಂದಲ್ಲ.
ಆ ಪದಗಳು ತತ್ಪದ ಮತ್ತೆ ತ್ವಂಪದ ಎರಡೂನು ಆ ಸಾಮಾನ್ಯ ಅರ್ಥಗಳನ್ನ ಹೇಳ್ದೆ ತಮ್ಮ ಸಾಮಾನ್ಯ ಅರ್ಥವನ್ನ ಹೇಳ್ದೆ ಬಿಟ್ಟೆದ್ದಾಗ್ಲೇ ಆ ಸಾಮಾನ್ಯ ಅರ್ಥದಿಂದ ಒಂದಕ್ಕೊಂದಕ್ಕೆ ಆಕಾಂಕ್ಷೆ ಉಂಟಾಗತ್ತೆ ಅನ್ನೋದನ್ನ ಹೇಳ್ತಿದಾರೆ ಅವರು. ವಿಶೇಷವಾಗತ್ತೆ. ಒಂದಕ್ಕೊಂದು ವಿಶೇಷವಾದಾಗ ಈ ದುಃಖಿತ ಪಾರೋಕ್ಷಿತ ತಾನೇ ಬಿಟ್ಟೋಗುತ್ತೆ ಮತ್ತೆ ಅದನ್ನ ಹೇಳಕ್ ಹೋಗಲ್ಲ ಅಂತ ಇದ್ದಾರೆ. ಅಲ್ಲ ನಾವ್ ಹೇಳಲ್ಲ ಅಂತಲ್ಲ, ಆ ಪದಗಳು ಆ ಅರ್ಥವನ್ನ ಕೊಡಬಾರ್ದು ಅನ್ನೋ ಅರ್ಥ. ಈಗ ಪದದಲ್ಲಿ ಆ ಅರ್ಥ ತಗೋಬಾರ್ದು ಅನ್ನೋ ಅರ್ಥ. ಆ ಪದಗಳು ಆ ಅರ್ಥವನ್ನು ಹೇಳ್ತಾ ಇಲ್ಲ ಅಂತಾರೆ. ಹೇಳದೆ ಇದ್ದು ಯಾವ್ದು ಬಿಡಬೇಕಾದ ಅರ್ಥವೋ ಅದನ್ನ ಹೇಳದೆ ಇದ್ದು ಮತ್ತೆ ಅದನ್ನ ಹೇಳ್ತಾ ಕೂತ್ಕೊಂಡ್ರೆ ಇದನ್ನ ತಿಳ್ಸ್ಕೊಟ್ಟಂದು ಆಗೋದೇ ಇಲ್ಲ. ಅದು ವಿಶೇಷವಾದದ್ದನ್ನೇ ಅದನ್ನ ಹೇಳ್ತಾ ಇಲ್ಲ ಅಂತ ತೀರ್ಮಾನ ಮಾಡಿದ್ರು. ಅವಾಗ ಬಿಟ್ಕೊಂಡ್ಬಿಡ್ಬೇಕು. ಲಕ್ಷಾರ್ಥ ಸಮಯದಲ್ಲಿ ಅವರು ಸಾಮಾನ್ಯವನ್ನು ಬಿಟ್ಟದ್ದೇ ಒಂದಕ್ಕೊಂದಕ್ಕೆ ಆಕಾಂಕ್ಷಿ ಆಗಿರುತ್ತೆ. ಸಾಮಾನ್ಯ ಅರ್ಥವನ್ನು ಬಿಟ್ಟಾಗ ಲೋಕಕ್ಕೆ ನಮ್ಗೆಲ್ಲ ಗೊತ್ತಿರುವ ಸಂಸಾರಿ ಪರೋಕ್ಷ ಅನ್ನುವ ಅರ್ಥ ಬಿಟ್ಟಾಗ ಆಗಲ್ಲ. ಆ ತತ್ವ ಪದಗಳು ಒಂದಕ್ಕೊಂದಕ್ಕೆ ಆಕಾಂಕ್ಷಿ ಇದ್ದದ್ದಾಗ ಆಗತ್ತೆ. ಅವಾಗ ಅದು ಸರಿಯಾದ ಅರ್ಥ ತಿಳಿಸ್ಕೊಡತ್ತೆ. ಅಲ್ಲ ಬೇಕಾದ್ರೆ ಹೇಳಕ್ ಆಗಲ್ಲ ಅಂತ ಅಂತೀರಾ, ಯಾವ್ದು ಹೇಳ್ಬೇಕು ಅಂತ ಅಂದ್ಕೊಂಡ್ರೆ ಅದು ಹೇಳಕ್ ಬರೋದಲ್ಲ ಅಂತೀರಾ, ಬಿಡಬೇಕಾದದ್ದನ್ನು ಹೇಳೋದು ಅಂತೀರಾ. ಏನೇನು ಹೇಳ್ತಾ ಇರೋದು? ಹೇಳಬೇಕಾದ ತತ್ವ ತಿಳ್ಸಕ್ ಆಗಲ್ಲ, ಅದಕ್ಕೆ ಜಾತಿ ದ್ರವ್ಯ ಗುಣ ಕ್ರಿಯೆ ಇಲ್ಲ ಅಂತೀರಾ. ಬಿಡಬೇಕಾದದ್ದನ್ನು ಹೇಳಲ್ಲ ಅಂತೀರಾ. ಬಿಡಬೇಕಾದದ್ದನ್ನು ಹೇಳಿದೆ, ಹೇಳಬೇಕಾದನ್ನು ಹೇಳಕ್ಕಾಗಲ್ಲ ಅಂತಂದ್ರೆ ಆ ಪದದಿಂದ ಏನ್ ನಿಂತಿಸ್ಕೊಟ್ಟಂಗಾಯ್ತು? ಇಲ್ಲ, ಒಂದು ಪದ ತನ್ನ ಸಾಮಾನ್ಯವನ್ನ ಬಿಟ್ಟಾಗ ಇನ್ನೊಂದು ಪದದ ವಿಶೇಷಣವನ್ನ ತಗೊಂಡು ತನ್ನ ಅರ್ಥವನ್ನ ಬೇರೆ ಆಗಿ ತೋರ್ಸುತ್ತೆ. ಸರಿ, ಆಗ ಬೇರೆ ತೋರ್ಸುತ್ತಲ್ಲ, ಅದನ್ನು ಹೇಳೋದು ಏನಿದ್ದೀರಾ? ವಾಚ್ಯವಾಗಿ ಹೇಳಕ್ಕಾಗಲ್ಲ, ಲಕ್ಷ್ಯಾರ್ಥ ಮಾತ್ರ ತಗೋಬೇಕು. ಅಲ್ಲ, ಆ ಉದ್ದೇಶ ಲಕ್ಷ್ಯಾರ್ಥ ಇಟ್ಕೊಂಡು ಹೇಳ್ತಾ ಇದೆ ಅಂತ ಅರ್ಥ ಮಾಡ್ತೀರೋ ಅಥವಾ ಲಕ್ಷ್ಯಾರ್ಥವೇ ಶಬ್ದಕ್ಕೆ ಅರ್ಥ ಅಂತೀರೋ? ಶಬ್ದದ ಅರ್ಥ ಲಕ್ಷ್ಯಾರ್ಥ ಅಲ್ಲ ಅನ್ನಕ್ಕಾಗಲ್ಲ. ವಾಚ್ಯಾರ್ಥ ಆದ್ರೆ ಮಾತ್ರ ಶಬ್ದದ ಅರ್ಥ ಅನ್ಬೇಕು. ಲಕ್ಷ್ಯಾರ್ಥ ಆದ್ರೆ ಮಾತ್ರ ಅದನ್ನ ಹೇಳಕ್ಕಾಗತ್ತೆ. ಯಾಕಂದ್ರೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ ಸಹ ಅಂದಾಗ ಶಬ್ದದಿಂದ ಅದನ್ನ ಹೇಳಕ್ಕಾಗೋದೇ ಇಲ್ಲ. ಹೌದು, ಹೇಳಕ್ಕಾಗದೇ ಇದ್ಮೇಲೆ ಆ ವಾಕ್ಯದಿಂದ ಅದನ್ನ ಗೊತ್ತು ಮಾಡಿಸ್ಕೊಡುತ್ತೆ ಅಂತ ಹೇಗೆ ಅರ್ಥ ಮಾಡ್ತೀರಾ? ಹೇಗೆ ವಾಕ್ಯ ತತ್ವ ಅರ್ಥ ಮಾಡಿಸ್ಕೊಡುತ್ತೆ? ತನ್ನ ವಾಚ್ಯಾರ್ಥವನ್ನು ಹೇಳಲ್ಲ. ವಾಚ್ಯಾರ್ಥ ಲೋಕದಲ್ಲೇ ಗೊತ್ತಿರೋ ಅರ್ಥ. ಆಮೇಲೆ ಲಕ್ಷ್ಯಾರ್ಥ ಅದನ್ನು ವಿಶೇಷ ಮಾಡ್ಕೊಂಡು ತಪ್ಪರ್ಥ ಬಿಟ್ಕೊಂಡಾಗ ಲಕ್ಷ್ಯಾರ್ಥವಾಗೋದು. ಲಕ್ಷ್ಯಾರ್ಥ ಇಲ್ಲದ ಲಕ್ಷ್ಯಾರ್ಥ ಆಗೋದೇ ಇಲ್ಲ. ಪದಗಳಿಗೆ ವಾಚ್ಯಾರ್ಥವೇ ಪ್ರಸಿದ್ಧಾರ್ಥ ಲೋಕದಲ್ಲಿ. ಅದು ಸಂಸಾರಿತ್ವ ಪರೋಕ್ಷತ್ವವೇ ಆ ಎರಡು ಪದಗಳಿಗೆ ನಮ್ಗೆ ಗೋಚರ ಅರ್ಥ. ಆ ಸಂಸಾರಿತ್ವ ಪರೋಕ್ಷತ್ವ ಹೇಳಬೇಕು ಅಂತ ಅಂದ್ಕೊಂಡಿಲ್ಲ. ಅದನ್ನ ಬಿಟ್ಟು ಬಂದಾಗಲೇ ನನ್ನ ವಾಕ್ಯ ನಿಂಗೆ ಅರ್ಥ ಆಗತ್ತೆ ಅಂತ ಇದ್ದಾರೆ. ಅದನ್ನ ಬಿಟ್ಟು ಬರೋದು ಎಲ್ಲಿ, ಯಾವಾಗ ಬಿಟ್ಕೊಳ್ಬೇಕು? ನಾನು ಎರಡನ್ನೂ ವಿಶೇಷವಾಗಿ ಹೇಳಿದೀನಿ ಅನ್ನೋವಾಗಲೇ ಬಿಟ್ಟಿರ್ಬೇಕು ಅಂತ ಇದ್ದಾರೆ. ನಾನು ಯಾವಾಗ ಹೇಳ್ಬೇಕು ವಿಶೇಷ ಮಾಡ್ಬಿಟ್ಟೆ ಆದ್ರೆ ಅದನ್ನ ಬಿಟ್ಟು ಬರ್ಬೇಕು ನೀನು ನನ್ನ ಅರ್ಥ ತಿಳ್ಕೊಳಕ್ಕೆ. ನಾನು ಮತ್ತೆ ಅದನ್ನ ಹೇಳಲ್ಲ, ಬಿಡಬೇಕಾದ ಅರ್ಥ ಹೇಳಲ್ಲ. ಬಿಡಬೇಕಾದ ಅರ್ಥವನ್ನ ನೀನು ಮುಂಚೆನೆ ಮತ್ ಮಾಡ್ಕೊಂಡಿದ್ದು. ಅದು ವಿಶೇಷಣ ಹೊಂದೋದೇ ಬಿಟ್ಟಾಗ ಮಾತ್ರ. ಅವಾಗ ವಿಶೇಷ ಆಗೋದೇ ಇಲ್ಲ, ಹೊಂದೋದೇ ಇಲ್ಲ. ವಿಶೇಷತ್ವವನ್ನು ಹೇಳುವ ಆ ಹಂತದಲ್ಲಿಯೇ ಬಿಡಬೇಕಾದ ಅರ್ಥವನ್ನು ಹೇಳ್ದಂಗೆ ಆಯ್ತು, ಬಿಟ್ಟಂಗಾಯ್ತು. ಮತ್ತೆ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ಇನ್ನು ಯಾವ್ದನ್ನ ಹೇಳ್ಬೇಕು ಅಂತ ಅನ್ಕೊಂಡಿದ್ದೋ ಅದು ಲಕ್ಷ್ಯಾರ್ಥವಾಗಿದೆ, ಅದು ವಾಚ್ಯಾರ್ಥವಲ್ಲ, ಅದನ್ನ ಹೇಳಕ್ ಆಗಲ್ಲ. ಆದ್ರೂ ಒಂದಕ್ಕೊಂದಕ್ಕೆ ಆಕಾಂಕ್ಷೆಯಿಂದ ಆ ತತ್ವ ತಿಳಿಸ್ಕೊಡುತ್ತೆ ಅಂತ ಇದ್ದಾರೆ. ಆ ಎರಡು ಪದವು ಒಬ್ಬರಿಗೆ ಒಂದ್ ಪದವು ತಿಳಿಸ್ಕೊಡಲ್ಲ. ಎರಡು ಪದಕ್ಕೂ ವಾಚ್ಯಾರ್ಥವಲ್ಲ. ಎರಡು ಪದಕ್ಕೂ ವಾಚ್ಯಾರ್ಥವಲ್ಲ. ಎರಡು ಪದ ವಿಶೇಷದಿಂದ ತಪ್ಪರ್ಥ ಬಿಟ್ಕೊಂಡಿದೀವಿ. ತಪ್ಪರ್ಥ ಬಿಟ್ಕೊಂಡಿದ್ದು ಅಲ್ದೇನೆಯೇ ಲಕ್ಷ್ಯಾರ್ಥವನ್ನು ತಗೋಬೇಕು. ತಪ್ಪರ್ಥ ಬಿಟ್ಕೊಳ್ಳೋದು ವಿಶೇಷದಿಂದ. ವಿಶೇಷ ತಪ್ಪರ್ಥ ಬಿಟ್ಕೊಂಡ್ಮೇಲೆ ಇನ್ನೇನೋ ಒಂದು ಕೂಟಸ್ಥ ದ್ವಿಯಾರ್ಥ ಇದೆಯಲ್ಲ, ಅದು ಇದನ್ನು ಇಂಡಿಕೇಟ್ ಮಾಡುತ್ತೆ. ಯಪ್ಪ ಇದು ಯಾವನು ಅರ್ಥ ಮಾಡ್ಕೊತಾನೋ ಪುಣ್ಯಾತ್ಮ, ಅದು ಅವನಿಗೆ ಗೊತ್ತಾಗ. ತಪ್ಪಾದ ಬಿಡಿಸೋದು ಅಷ್ಟೇ, ತಪ್ಪಾದನ್ನು ಬಿಡಿಸೋ ಅಷ್ಟೇ ಮಾಡಿ. ನೀನು ಅದಾಗಿದೆಯಾ ಹೇಳ್ತೀನಿ. ಅದೇ ಆಗೋದು ಅರ್ಥ ಆಗುತ್ತೆ ಅನ್ನೋದು ಪದಗಳ ಶಕ್ತಿ ಹೇಳಿ. ಪದಗಳು ಯಾವ ರೀತಿ ಇದನ್ನ ಇಂಡಿಕೇಟ್ ಮಾಡ್ತಾರೆ, ತಿಳಿಸುತ್ತೆ ಅಂತ. ಇನ್ನೊಂದು ಆ ಪದ ಯಾಕೆ ಬಳಸಿದ್ರೆ? ಪದಕ್ಕೆ ಶಕ್ತಿ ಇದೆ, ಪದ ಬಳಸಬೇಡಿ.
ಪದವನ್ನು ಬೆಳೆಸಿ ನಮ್ಗೆ ಕನ್ಫ್ಯೂಸ್ ಮಾಡ್ತೀರಾ? ಅಪಾಸ್ತ ಸಾಮಾನ್ಯ ಗುರುಗಳೇ ಗುರುಗಳೇ ಅಲ್ಪ ಅದು ಇದ್ರಲ್ಲಿ ಈ ತತ್ವಮಸಿ ವಾಕ್ಯದ ಮುಂಚೆನೆ ನೇತಿ ನೇತಿ ಅಂತ ಹೇಳಿ ಅನಾತ್ಮನೆಲ್ಲ ತೆಕ್ಕೊಂಡಾದ್ಮೇಲೆ ಮತ್ತೆ ಆ ವಾಕ್ಯದಲ್ಲಿ ತ್ವಂ ಪದದಲ್ಲಿ ಸಂಸಾರಿತ್ವ ಎಲ್ಲ ಬಿಟ್ಕೊಂಡಾದ್ಮೇಲೆ ಅನುವಾದ ಮಾಡ್ಕೊಂಡು ಬಿಟ್ಕೊಳತ್ತೆ. ಅಮ್ಮ ನೇತಿ ನೇತಿ ಇರೋದು ಬೃಹದಾರ್ಗದಲ್ಲಿ, ತತ್ವಮಸಿ ಇರೋದು ಛಾಂದೋಗ್ಯದಲ್ಲಿ. ಅನಾತ್ಮನೆಲ್ಲ ವಿಂಗಡ ಮಾಡ್ಕೊಳುತ್ತಲ್ವಾ ಇಲ್ಲಿ, ಅನ್ವಯ ವ್ಯತಿರೇಕದಿಂದ ಎಲ್ಲ ಬೇರೆ ಮಾಡ್ಕೊಳುತ್ತಲ್ಲ. ಈ ವಾಕ್ಯದಲ್ಲೇ ಆ ತತ್ವ ಹೇಳ್ತಾ ಇದೆಯಾ ಇಲ್ವಾ ಹೇಳಿ? ತತ್ವಮಸಿ ವಾಕ್ಯ ಪರಮಾರ್ಥ ತತ್ವ ತಿಳಿಸ್ಕೊಡ್ತಾ ಇದೆಯಾ ಇಲ್ವಾ? ತತ್ವಮಸಿ ವಾಕ್ಯ ತತ್ವವನ್ನು ತಿಳಿಸ್ಕೊಳುತ್ತೆ ಅಂತಂದ್ರೆ ಯಾವ ರೀತಿ ತಿಳಿಸ್ಕೊಡುತ್ತೆ? ತಪ್ಪರ್ಥವನ್ನು ಬಿಡೋದ್ರ ಮೂಲಕ ಬಿಡಿಸ್ಕೊಳುತ್ತೆ. ತಪ್ಪರ್ಥವನ್ನು ಬಿಡೋದು ಅನ್ನೋದು ವಾಕ್ಯ ಕರ್ತವೋ, ಸರಿಯಾದ ಅರ್ಥ ತಿಳಿಸ್ಕೊಳ್ಳೋದು ವಾಕ್ಯ ಕರ್ತವೋ? ಸರಿಯಾಗಿ ತಿಳಿಸ್ಕೊಳ್ಳೋದು, ಸರಿಯಾಗಿ ತಿಳಿಸ್ಕೊಳ್ಳೋ ಅರ್ಥ ಯಾವ್ದು? ಯಾವ ಪದದ ಅರ್ಥ ಸರಿಯಾಗಿ? ತೊಂಬದ ಅರ್ಥವೋ ತತ್ವದ ಅರ್ಥವೋ? ಎರಡು ಪದವು ಸೇರಿದ್ರೆ ಎರಡು ಪದಕ್ಕೂ ಅದು ಅರ್ಥವಲ್ಲ ಅಂತ ಹೇಳಿ ಎರಡು ಪದ ಸೇರಿದ್ರೆ ಬನ್ನಿ. ಸಾಮಾನ್ಯಾರ್ಥತ್ವಾತ್ ಸಾಮಾನ್ಯಾರ್ಥತ್ವಾತ್ ಅನುವಾದಸ್ಥತ್ವಾತ್ ಅನುವಾದಸ್ಥತ್ವಾತ್ ದೀಯಮಾನೇನ ಚ ಸಹ ವಿರೋಧಾತ್ ದೀಯಮಾನೇನ ಚ ಸಹ ವಿರೋಧಾತ್ ದುಃಖಿತ್ವಾದೇರಸ್ತು ಕಾಮಂ ದುಃಖಿತ್ವಾದೇರಸ್ತು ಕಾಮಂ ವಿಹಾಸಿತಾರ್ಥಯೋಃ ಅಸಂಸರ್ಗಃ. ವಿಹಾಸಿತಾರ್ಥಯೋಃ ಅಸಂಸರ್ಗಃ. ಅದು ಆ ತತ್ವ ಸಾಮಾನ್ಯಾರ್ಥತ್ವವನ್ನು ತೊಲಗಿಸ್ಕೊಂಡಿದೆ. ಯಾವ ಪದಕ್ಕೂ ಸಾಮಾನ್ಯ ಯುಗ. ಸಿಂಹ ಅನ್ನೋ ಸಾಮಾನ್ಯ ಅರ್ಥ, ಕಾಲ್ಪನಿಕ ಪ್ರಾಣಿ. ಪುಸ್ತಕ ಸಾಮಾನ್ಯ ಅರ್ಥ ಇದು. ಹಾಗೆ ಆ ಪರಮಾರ್ಥಕ್ಕೆ ಪದವೂ ಇಲ್ಲ, ಆ ಪದ ಅರ್ಥವೂ ಅಲ್ಲ. ಅದು ಸಾಮಾನ್ಯಾರ್ಥವನ್ನು ಬಿಟ್ಟಿದೆ, ಅದು ಬಿಟ್ಕೊಂಡಿದೆ. ಸಾಮಾನ್ಯ ಅರ್ಥ ಅಂದ್ರೆ ವಾಚ್ಯಾರ್ಥ ಅಂತ. ಪ್ರತಿಯೊಂದು ಪದಗಳಿಗೂ ಒಂದು ವಾಚ್ಯಾರ್ಥ ಇದೆ. ಪುಸ್ತಕ ಅಂದ್ರೆ ಇದು ಲೋಕ ಮನುಷ್ಯ ಅಂದ್ರೆ ಒಂದು ಸಾಮಾನ್ಯ ಅರ್ಥ ಇದು. ಮನುಷ್ಯರು ಅಂತ, ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಗಿಡಮರಗಳು, ಆ ಪದಗಳಿಗೆ ಒಂದು ಸಾಮಾನ್ಯ ಅರ್ಥ ಇದೆ. ಹಾಗೆ ಆ ತತ್ವಕ್ಕೆ ಯಾವ ತತ್ವ ಅನ್ನೋದು ಒಂದು ಅಧ್ಯಾತ್ಮವೇ. ಸಾಮಾನ್ಯ ಅರ್ಥವನ್ನು ಬಿಟ್ಟಿರುವುದರಿಂದಲೂ ಪಾಯಿಂಟ್ ನಂಬರ್ 1. ಎರಡನೇದು ಅನುವಾದ ದುಃಖಿತ್ವಾದಿಗಳೇನಿದೆ ಅದು ಅನುವಾದದಲ್ಲಿದೆ ಹೊರತು ತೊಂಪದಕ್ಕೆ ದುಃಖಿತ್ವ ಅದು ಅನುವಾದವೇ ಹೊರತು ಅದು ಹೇಳಬೇಕು ಹೊರತು ಶ್ರುತಿ. ದುಃಖಿತ್ವ ಪರೋಕ್ಷತ್ವ ಅನುವಾದದಲ್ಲಿದೆ. ಆ ಪದದ ಅರ್ಥವಾದ ದುಃಖಿತ್ವ ಅನುವಾದ ಪರೋಕ್ಷತ್ವ ಅಂತ. ತತ್ವಂ ಪದದಲ್ಲಿರ್ತಕ್ಕಂತಹ ಅರ್ಥ ಇದೆಯಲ್ಲ, ನಾನು ಅದು ಅದಕ್ಕೆ ನಾನು ದುಃಖಿ ನಂಗೆ ಗೊತ್ತಿದೆ, ಅದು ಪರೋಕ್ಷ ಗೊತ್ತಿದೆ, ಅದನ್ನು ಅನುವಾದ ಮಾಡ್ತಾ ಇದೆ. ಈ ದುಃಖಿ ಅಂತ ಹೇಳಕ್ ಹೊರಟಿಲ್ಲ ವಾಕ್ಯ, ಪರೋಕ್ಷ ಅಂತ ಹೇಳಕ್ ಹೊರಟಿಲ್ಲ. ನಿನ್ಗೆ ಗೊತ್ತಿರೋದನ್ನ ನಾನು ಅನುವಾದ ಮಾಡ್ತಾ ಇದ್ದೆ. ವಿಧೀಯಮಾನ ಅಂದ್ರೆ ತಾನು ಧ್ಯಾನ ಮಾಡ್ಬೇಕು ಅಂತ ಅನ್ಕೊಂಡಂತ ಅದ್ವಿತೀಯ ಬ್ರಹ್ಮ ಇದೆಯಲ್ಲ, ಅದರೊಡನೆ ಆ ಅನುವಾದಾರ್ಥ ವಿರೋಧ ಆಗುತ್ತೆ. ದುಃಖಿತ್ವ ಪರೋಕ್ಷತ್ವ ವಿಧಾನ ಮಾಡ್ಬೇಕು ಅಂತ ಅನ್ಕೊಂಡಂತಹ ಅರ್ಥ ಇದೆಯಲ್ಲ, ಕೂಟಸ್ಥವಾದ ಅದ್ವೈತ ಸ್ವರೂಪ ಅಂತ, ಆ ಅರ್ಥದೊಡನೆ ದುಃಖಿತ್ವ ಪರೋಕ್ಷತ್ವ ವಿರೋಧವಾಗಿರೋದ್ರಿಂದ ನೀವು ಹೇಳಿದಾಗೆ ಸ್ವಾಮಿ ಆಗಲಿ ಯಾವುದು ದುಃಖಿತ್ವಾದೇ ವಿಹಾಸಿತಾರ್ಥವೋ, ಬಿಡಬೇಕು ಅನ್ನೋ ಅರ್ಥವನ್ನು ಇಟ್ಕೊಂಡಂತ ದುಃಖಿತ್ವಾದಿಗಳ ಅಸಂಸರ್ಗವು ಆಗಲಿ ಕಾಮವಸ್ತು. ಅದು ಓಕೆ ಅಂದ್ಬಿಟ್ಟ, ಪೂರ್ವಕ್ಷ ಒಪ್ಕೊಂಡ್ಬಿಟ್ಟ. ಗೊತ್ತಿಲ್ಲದೆ ಇರ್ತದೆ, ಗೊತ್ತಾಗದೆ ಅವ್ರನ್ನ ಹೇಳ್ಬೇಕು. ಅಲ್ಲ ಗೊತ್ತಾಗದೆ ಅವ್ರನ್ನ ಹೇಳ್ಬೇಕು, ಗೊತ್ತಿದ್ದನ್ನು ಹೇಳ್ಬೇಕು. ಗೊತ್ತಾಗದೆ ಅವ್ರದ್ದು ಏನ್ ಮಾಡ್ಬೇಕು? ಗೊತ್ತಾಗದೆ ಇರೋದು ಅಂದ್ಮೇಲೆ ಹೇಳಿ ಗೊತ್ತಾಗುತ್ತೆ. ಗೊತ್ತಾಗದೆ ಇರೋದು ಯಾವಾಗ ಅದು ಹೇಳಿದ್ದಾನೆ ಗೊತ್ತಾಗತ್ತ. ಗೊತ್ತಿಲ್ಲದ ಗೊತ್ತಾಗದೆ ಇರೋದು, ಗೊತ್ತಿಲ್ಲದ ಹೇಳುತ್ತೆ ಅಂದ್ರೆ ಓಕೆ, ಗೊತ್ತಾಗದೆ ಇರೋದು ಹೇಳುತ್ತೆ ಅಂದ್ರೆ ಸಂಜೆ ಮಗನ್ ಕರ್ಕೊಂಡ್ಬರೋದ್ರಿಂದ ಹಾಗೆ ಗೊತ್ತಾಗದೆ ಇರೋದು ಅಂತ ನೀವು ಇಟ್ಬಿಟ್ರೆ ಅದು ಏನ್ ಹೇಳಿದ್ರೆ ಗೊತ್ತಾಗದೆ ಇರುತ್ತೆ. ಅಲ್ಲ ಗೊತ್ತಿಲ್ಲದ್ದು ಅಂತ ಹೇಳ್ಕೊಂಡು, ಗೊತ್ತಿಲ್ಲದ್ದು ಅಂತ ಅಂದ್ರೆ ಗೊತ್ತಿಲ್ಲದ್ದು ಪೂರ್ತಿ ಗೊತ್ತಿಲ್ಲದ್ದು ಅಂತಂದ್ರೆ ಹಂಗೂ ಇಲ್ಲ. ಹೆಂಗೋ ಎಷ್ಟೋ ಗೊತ್ತಿದೆ, ಇನ್ನೆಷ್ಟು ತಪ್ಪಾಗಿ ಗೊತ್ತಿದೆ. ಆ ತಪ್ಪಾಗಿ ಗೊತ್ತಿದ್ದನ್ನು ಬಿಟ್ಕೋಬೇಕು, ಸರಿಯಾದ ಗೊತ್ತಾಗಬೇಕಾದ್ರೆ ತಿಳಿಸ್ಕೊಳ್ಬೇಕು.
ಯಥೋಪನ್ಯಸ್ತ ದೋಷ ವಿರಹಾತ್ ಯಥೋಪನ್ಯಸ್ತ ದೋಷ ವಿರಹಾತ್ ಉತ್ತಮರ್ಥಯೋಃ ತತ್ವಮರ್ಥಯೋಃ ಸಂಸರ್ಗೋಷ್ ಸಂದರ್ಭೋಷ್ ನೀರೋತ್ಪಲವದಿ ಚೇತ್ ನೀರೋತ್ಪಲವಿತಿ ಚೇತ್ ನೈವಮಪ್ಯ ವಿಭಜ್ಯತೆ. ದೀಪಮಪ್ಯುಪಗತ್ಯತೆ. ಮೇಲೆ ಹೇಳಿದಂತಹ ದೋಷವು ಇದರಲ್ಲಿ ಇಲ್ಲವಾದ್ದರಿಂದ ಯಾವುದರಲ್ಲಿ ವಿಶೇಷ ವಿಶೇಷಿದೆ. ಬಿಡೋ ಅರ್ಥ ಹೇಳಲೇಬೇಡಿ ಸ್ವಾಮಿ. ಬಿಡೋ ಅರ್ಥ ಯಾವಾಗಲೂ ಹೊಂದೋದೇ ಇಲ್ಲ, ವಸ್ತು ಕೂಡೋದಿಲ್ಲ. ಇದು ಅದ್ವಿತೀಯವಾದ ನೀನು, ಪ್ರತ್ಯೇಗಾತ್ಮನಾದ ಅದು, ಪ್ರತ್ಯೇಗಾತ್ಮನಾದ ಅಪರೋಕ್ಷವಾದ ಅದು. ಅಪರೋಕ್ಷವಾದ ಅದು ಅಂದ್ರೆ ಪರೋಕ್ಷವಲ್ಲ ಅಂದ್ರೆ ಅದು. ಅದ್ವಿತೀಯವಾದ ನೀನು ಅಂದ್ರೆ ನೀನು ಸಂಸಾರಿ ಅಲ್ಲ ಅಂತ. ಬ್ರಹ್ಮ ಪರೋಕ್ಷವಲ್ಲ, ನೀನು ಸಂಸಾರಿ ಅಲ್ಲ. ಬ್ರಹ್ಮ ಪದದಿಂದ ಪರೋಕ್ಷತ್ವವನ್ನ ನಾವು ಮಾಡ್ಕೊಂಡಿದ್ದೀವಲ್ಲ, ಅದು ನಾನು ಅಥವಾ ನೀನು ಅನ್ನೋದನ್ನ ವಿಷಯ ಮಾಡಿದ್ರಿಂದ ಅದರ ಪರೋಕ್ಷತ್ವ ಬರ್ತದೆ. ನೀನು ಅನ್ನೋದು ಸಂಸಾರತ್ವ ಇದೆಯಲ್ಲ, ಅದಕ್ಕೆ ಅದ್ವಿತೀಯತ್ವ ವಿಶೇಷ ಮಾಡಿದ್ರಿಂದ ಸಂಸಾರತ್ವವನ್ನು ಬಿಟ್ಕೊಂಡ ಪರೋಕ್ಷತ್ವವನ್ನು ಬಿಟ್ಕೊಂಡ ಒಂದು ಅರ್ಥ ಯಾವ್ದಿದೆ. ಆ ಅರ್ಥವನ್ನ ತತ್ವಪದ ಹೇಳುತ್ತೆ, ಸಂಸರ್ಗವಾಗಿ ಹೇಳುತ್ತೆ. ಹಾಗೆ ನೀಲೋತ್ಪಲ ಅಂದ್ರೆ ನೀಲಿಯಾದ ನೈದಿಲೆ ಅಂದ್ರೆ ಯಾವ್ದು ನೀಲಿಯೋ ಅದು ನೈದಿಲೆ, ಯಾವ್ದು ನೈದಿಲೆಯೋ ಅದು ನೀಲಿ ಆಗಿದೆ. ಕೆಂಪಾದ ಗುಲಾಬಿ, ಅಲ್ಲಿ ಗುಲಾಬಿ ಯಾವುದೋ ಅದು ಕೆಂಪು, ಅಲ್ಲಿ ಕೆಂಪು ಯಾವುದೋ ಅದೇ ಗುಲಾಬಿ. ಆ ಹೂವಿನಲ್ಲಿ ಕೆಂಪಾಗ್ತಾ ಗುಲಾಬಿನೇ, ಗುಲಾಬಿ ಅಂತ ತಿಳಿಸ್ಕೊಂಡು ಅದು ಕೆಂಪಾಗಿರ್ತದೆ. ಯಾಕೆ ಸಂಸರ್ಗವಾಗಿ ಹೇಗೆ ಕೆಂಪಾದ ಗುಲಾಬಿಯನ್ನು ತಿಳಿಸುತ್ತೋ, ತತ್ವ ಪದವು ಕೂಡ ಸಂಸರ್ಗ ರೂಪದಿಂದಲೇ ಆ ಅದ್ವಿತೀಯವಾದ ಅಪರೋಕ್ಷವಾದ ಸ್ವರೂಪವನ್ನು ಹೇಳುತ್ತೆ ಅಂತ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ಯಾಕೆಂದ್ರೆ ದುಃಖಿತ ಇಟ್ಕೋ ಹಾಗಿಲ್ಲ ನೀವು ಅಪ್ಪ ಹೇಳ್ಬಿಟ್ರಿ. ಯಾಕೆ ವಿಶೇಷ ವಿಶೇಷ ಮಾಡ್ಬಿಟ್ಟಿದೀವಲ್ಲ, ವಿಶೇಷ ವಿಶೇಷ ಮಾಡಿದ್ಮೇಲೆ ದುಃಖಿತ ಬರೋ ಹಾಗೆ ಇಲ್ಲ, ಪರೋಕ್ಷತ್ವ ಬರೋ ಹಾಗೆ ಇಲ್ಲ. ಪರೋಕ್ಷತ್ವ ದುಃಖಿತ ಬಂದ್ರೆ ವಿಶೇಷ ವಿಶೇಷ ಆಗಲ್ಲ. ಈ ವಿಶೇಷ ವಿಶೇಷತ್ವ ಮಾಡ್ಕೊಂಡ್ಮೇಲೆ ದುಃಖಿತ ಪರೋಕ್ಷತ್ವ ಬಿಟ್ಮೇಲೆ ಸಂಸರ್ಗ ರೂಪದಿಂದಲೇ ಅದ್ವಿತೀಯವಾದ ಕೂಟಸ್ಥ ಬ್ರಹ್ಮ ಹೇಳುತ್ತೆ ಅರ್ಥ ಮಾಡಿ ಕನ್ನಡದಲ್ಲಿ. ಹೌದು, ಎರಡಿರ್ಬೇಕು ಅಂತಂತಿದ್ದ ನೀವು. ಸಂಸರ್ಗ ಅಂದ್ರೆ ಎರಡಿರ್ಬೇಕು. ಈ ಆತ್ಮ ವಿಷಯದಲ್ಲಿ ಎರಡಿಲ್ಲ. ಅದ್ವಿತೀಯ ಅನ್ನೋ ಪದ ಬಂದ ತಕ್ಷಣ ಆತ್ಮನ ಬಿಟ್ಟು ಇನ್ನೊಂದಿಲ್ಲ. ಆಗ್ಲಿ, ಈಗ ಆತ್ಮ ಸಂಸಾರಿತ ಆಗ್ಬಿಟ್ಟಿದಾನಲ್ಲ, ಆ ಸಂಸಾರಿತ ತತ್ಕೊಳಕ ಬ್ರಹ್ಮತ್ವ ವಿಶೇಷಣ ಮಾಡ್ಬೇಕಲ್ಲ. ಅಲ್ಲ, ವಿಶೇಷಣ ಮಾಡಿದ್ರುನು ಅಮ್ಮ ಮಾಡಿದ್ಮೇಲೆ ನಿಮ್ ಸಂಸಾರತ್ವ ಹೋಯ್ತು ಅಂತ ಒಪ್ಕೊಳ್ಳೋದಾದ್ರೆ, ತ್ವಂಪದ ವಿಶೇಷಣ ಮಾಡಿದ್ಮೇಲೆ ಪರೋಕ್ಷತ್ವ ಹೋಯ್ತು ಅಂತ ಆದ್ಮೇಲೆ ಪರೋಕ್ಷತ್ವವನ್ನು ಬಿಟ್ಕೊಂಡ ಸಂಸಾರತ್ವವನ್ನು ಬಿಟ್ಕೊಂಡಂತ ಸ್ವರೂಪ ಅದ್ವಿತೀಯತ್ವ. ಆಯ್ತಲ್ಲ, ಅತ್ಯಾಸ್ತ್ರ ಆಗುತ್ತಲ್ಲ ಆಗುತ್ತೆ. ಆದ್ರೆ ಇಲ್ಲಿ ನೀಲೋತ್ಪಲ ಅಂತ ಹೇಳುವಾಗ ಅಲ್ಲೂ ಇದೇ ತರ ಬಂದ್ರುನು ಎರಡು ಪದಗಳನ್ನು ಅದಕ್ಕೆ ಸೇರ್ಲೇಬೇಕು, ಸಂಸರ್ಗ ಆಗ್ಲೇಬೇಕು. ಇಲ್ಲಿ ಕೆಂಪಲ್ಲ ಬಿಳಿ ಅಲ್ಲ ಅಂತ ಹೇಳಿ, ಕೆಂಪು ಬಿಳಿ ಅಲ್ಲ ಅಂತ. ಉತ್ಪಲ ಅನ್ನೋ ಪದ ನೀಲಿ ಅಲ್ಲ, ಉತ್ಪಲ ಕಪ್ಪಾದ ಬೇರೆ ವಸ್ತುಗಳನ್ನ ತೆಗೆದುಹಾಕತ್ತೆ. ಅಲ್ಲ, ನೀಲಿಯಾದ ಪುಸ್ತಕ ಅಲ್ಲ, ನೀಲಿಯಾದ ಗಡಿಗೆ ಅಲ್ಲ, ನೀಲಿಯಾದ ಬಟ್ಟೆನೂ ಅಲ್ಲ. ಉತ್ಪಲ ಅನ್ನೋ ಪದ ಅನುತ್ಪಲತ್ವ ಬಿಡಿಸುತ್ತೆ, ನೀಲಿನ ಪದ ಅನೀಲತ್ವ ಬಿಡಿಸುತ್ತೆ. ಉತ್ಪಲವಲ್ಲದ ವಸ್ತುವನ್ನೆಲ್ಲ ಬೇರ್ಪಡಿಸುತ್ತೆ ಉತ್ಪಲ ಅನ್ನೋ ಪದ. ನೀಲಿನ ಪದ ರಕ್ತತ್ವಾದ ಬೇರ್ಪಡಿಸುತ್ತೆ. ಅವಾಗ ಉತ್ಪಲ ನೀಲಿಯಾದ ಉತ್ಪಲ ಅಂದ್ರೆ ಸಂಸರ್ಗ ಒಂದೇ ಪದಾರ್ಥ ತೋರೋದು. ಸರಿ, ಆದ್ರೆ ನೀಲಿನೂ ಇದೆ, ಉತ್ಪಲನೂ ಇದೆ, ಎರಡಿದೆ. ಎರಡು ಸಂಸರ್ಗದಿಂದ ಒಂದನ್ನ ತೋರ್ಸತ್ತೆ. ಆತ್ಮನ ವಿಷಯದಲ್ಲಿ ತ್ವಮ್ ಅನ್ನೋದು ನಿಜವಾಗ್ಲೂ ಇಲ್ವೇ ಇಲ್ಲ. ಇರೋದೆಲ್ಲ ಅದ್ವಿತೀಯವಾದ ತತ್ಪದ ಒಂದೇ. ಆ ತತ್ಪದದ ಮೇಲೆ ನಾವ್ ಏನ್ ದೋಷ ಮಾಡ್ಕೊಂಡು ತ್ವಮ್ ಅಂತ ಅನ್ಕೊಂಡಿದೀವಿ, ಭ್ರಾಂತಿ ಮಾಡ್ಕೊಂಡಿದೀವಿ. ಆ ಭ್ರಾಂತಿನ ತೆಗೆದಾಗ ನೀಲೋತ್ಪಲದ ರೀತಿ ಕೂಡ ಸಂಸರ್ಗ ಆಗಲ್ಲ ಎರಡು ಪದಗಳಿಗೆ ಅನ್ನೋದು ಹೇಳ್ತಿದ್ದಾರೆ. ತ್ವಂಪದ ಭ್ರಾಂತಿಯ? ಹೌದು ಹೌದು, ಭ್ರಾಂತಿ ತೆಗಿಬೇಕು ಅನ್ನೋದೇ ಇಲ್ಲಿ. ಎರಡು ಬೇರೆ ಬೇರೆ ಇದೆ, ತ್ವಂಪದ ತತ್ಪದ ಎರಡು ವಸ್ತು ಇದೆ, ಅದೆರಡು ಒಂದನ್ನ ಹೇಳ್ತಾ ಇದೆ ಅಂತ ನೀಲೋತ್ಪಲದ ತರ ಅಲ್ಲ ಇದು. ಅಲ್ಲ, ಎರಡು ವಿಶೇಷಣ ಮಾಡ್ಕೊಂಡ್ಬಿಟ್ರೆ ಅಲ್ಲಾದ್ರೆ ಒಂದು ವಿಶೇಷಣ. ಇಲ್ಲಿ ಎರಡು ವಿಶೇಷಣ ಮಾಡ್ಕೊಂಡ್ಬಿಡಿ. ಅಲ್ಲಿ ನೀಲೋತ್ಪಲದಲ್ಲಿ ವಿಶೇಷ ಉತ್ಪಲ, ನೀಲಿ ವಿಶೇಷಣ. ಇಲ್ಲಿ ಯಾವುದು ವಿಶೇಷಣ ಇಲ್ಲ, ವಿಶೇಷವಿಲ್ಲ, ಎರಡು ವಿಶೇಷಣವೇ ಅಥವಾ ಎರಡು ವಿಶೇಷವೇ. ಅಂತ
ಅದು ಹ್ಮ್, ಅದು ಅನಿರ್ವಚನೀಯ ಉಳ್ಕೊಂಡ್ಬಿಡುತ್ತೆ, ಗೊತ್ತಾಗದೇ ಇರೋದಾಗಿ ಉಳ್ಕೊಂಡ್ಬಿಡುತ್ತೆ. ಅನಿರ್ವಚನೀಯ ಜ್ಞಾನ ಯಾವುದೇ ಇದು ಅವ್ಯಾಕೃತವನ್ನ ಬ್ರಹ್ಮ ಅಂತ ಆಗ್ಲಿ ಬ್ರಹ್ಮಕ್ಕಿಂತ ಬೇರೆ ಅಂತ ಆಗ್ಲಿ ಹೇಳಬಾರ್ದು. ಅನುರೂಪ ನಾಮರೂಪಗಳಂತ ಬ್ರಹ್ಮ ಅಂತ ಆಗಲಿ ಬ್ರಹ್ಮಕ್ಕಿಂತ ಬೇರೆ ಅಂತ ಆಗಿ ಹೇಳಬಾರ್ದು, ಅದು ಅನಿರ್ವಚನೀಯ. ಅದು ತತ್ವ ಅನಿರ್ವಚನೀಯ ಅಂದ್ರೆ ಒಂದಲ್ಲ. ನಿರೋಪದಂತೆ ಸಂಸರ್ಗವಾಗಲಿ ಅಂತಂದ್ರೆ ಹಾಗೂ ಒಂದಲ್ಲ ಅಂತ ಒಂದು ಸಿದ್ಧಾಂತ. ಯಾಕೆ ಅಂದ್ರೆ ತದರ್ಥಯೋಸ್ತು ನಿಷ್ಠಾತ್ಮ ತದರ್ಥಯೋಸ್ತು ನಿಷ್ಠಾತ್ಮಾ ಪಾರೋಕ್ಷ್ಯವರ್ಜಿತ ಪರೋಕ್ಷ್ಯವರ್ಜಿತಃ ಅದ್ವಿತೀಯಂ ವಿನಾತ್ಮಾನಂ ಅದ್ವಿತೀಯಂ ವಿನಾತ್ಮಾನಂ ಆತ್ಮ ನಿತ್ಯದುಷಾ ವಿನಾ. ಆತ್ಮಾ ನಿತ್ಯದೃಶಾ ವಿನಃ. ತದರ್ಥಯೋಸ್ತು ನಿಷ್ಠಾತ್ಮಾ ದ್ವಯಪಾರೋಕ್ಷ್ಯವರ್ಜಿತಃ ಅದ್ವಿತೀಯಂ ವಿನಾತ್ಮಾನಂ ನಾತ್ಮಾ ನಿತ್ಯದೃಶಾ ವಿನಃ. ತದರ್ಥಯೋಃ ತು ನಿಷ್ಠಾತ್ಮಾ ದ್ವಯಪಾರೋಕ್ಷ್ಯವರ್ಜಿತಃ ನ ಅದ್ವಿತೀಯಂ ನ ಆತ್ಮಾನಂ ನ ಆತ್ಮಾ ನಿತ್ಯದೃಶಾ ವಿನಃ. ತದರ್ಥಯೋ ಅಂದ್ರೆ ತತ್ವಮರ್ಥಯೋ ಅಂತ, ಅವುಗಳ ಅರ್ಥಗಳು ಅಂತ. ಅವುಗಳನ್ನ ಆ ಎರಡು ಪದಗಳ ತತ್ವ ತೊಂಬತ್ತು ಎರಡು ಪದ ಇದೆಯಲ್ಲ, ಆ ಎರಡು ಪದಗಳ ಅರ್ಥಗಳಿಗಾದರೂ ಅದೇನರ್ಥ? ದ್ವೈತ ಇಲ್ಲದ್ದು, ಪರೋಕ್ಷವಲ್ಲದ್ದು. ನಾನಾದ್ರಿಂದ ಪರೋಕ್ಷವಲ್ಲ, ಬ್ರಹ್ಮವಾದ್ರಿಂದ ದ್ವೈತವಿಲ್ಲ. ದ್ವೈತವಿದ್ರೆ ಅದು ಬ್ರಹ್ಮ ಆಗಲ್ಲ, ಪರೋಕ್ಷವಾದ್ರೆ ನಾನಾಗಲ್ಲ. ನಾನ್ ಪರೋಕ್ಷದ ಅದೇ ಬ್ರಹ್ಮ ಇದು ಪರಿಚ್ಛಿನ್ನವ. ಬ್ರಹ್ಮ ಪದವೇ ಹೇಳುತ್ತೆ ಅದು ಅಪರಿಚ್ಛಿನ್ನ ಅಂತ, ಅಂದ್ರೆ ದ್ವೈತವಿಲ್ಲದ್ದು ಅಂತ. ನಾನು ಪದವೇ ಹೇಳುತ್ತೆ ಪರೋಕ್ಷವಲ್ಲ. ಪರೋಕ್ಷವಲ್ಲದ್ದಾದ ದ್ವೈತವಿಲ್ಲದ್ದಾಗಿರುವ ಆತ್ಮನೇ ಆ ಎರಡು ಪದಗಳಿಗೆ ನಿಷ್ಠೆ. ನಿಷ್ಠೆ ಅಂದ್ರೆ ನೆಲೆ, ಅಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ನಾನು ಬ್ರಹ್ಮ ಅನ್ನೋ ಎರಡು ಪದಗಳು ತಮ್ಮ ವಾಚ್ಯಾರ್ಥವನ್ನು ಬಿಟ್ಟು ದ್ವೈತವಿಲ್ಲದ್ದಾದ ಪರೋಕ್ಷವಲ್ಲದ್ದಾದ ಸ್ವರೂಪವನ್ನೇ ನಾನು ಬ್ರಹ್ಮ ಅಂತ ಹೇಳ್ತಾ ಇದೆ. ಯಾವುದಕ್ಕೆ ದ್ವೈತವಿಲ್ಲವೋ, ಯಾವುದಲ್ಲೂ ದ್ವೈತವಿಲ್ಲವೋ, ಬಿಡುಬಿಡಿದಾಗ ಇಲ್ಲವೋ, ಯಾವುದು ಪರೋಕ್ಷವಲ್ಲವೋ. ಪರೋಕ್ಷವಾದರೆ ನಾನು ಹೊಂದಲ್ಲ, ಪರಿಚ್ಛಿನ್ನವಾದರೆ ಇಷ್ಟೇ ಆದ್ರೆ ಬ್ರಹ್ಮ ಹೊಂದಲ್ಲ. ದ್ವೈತವೂ ಇಲ್ಲದ ಪರೋಕ್ಷವೂ ಇಲ್ಲದೆ ಇರತಕ್ಕದ್ದಾದ ಒಂದು ಅರ್ಥ ಏನಿದೆ ವಯಸ್ಸು, ಅದು ಆ ಎರಡು ಪದಗಳಿಗೆ ನಿಷ್ಠೆ. ಆ ಎರಡು ಪದಗಳು ಅಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ಹೇಗೆ ಒಂದು ಲೋಟಕ್ಕೆ ಒಂದು ಸ್ಟ್ಯಾಂಡ್ ನಿಷ್ಠೆನೋ, ಈ ಎರಡು ಪದಗಳು ದ್ವೈತವೂ ಪರೋಕ್ಷವೂ ಇಲ್ಲದ್ದಾಗಿರೋ ತತ್ವದಲ್ಲಿ ಹೋಗಿ ನಿಲ್ಲುತ್ತೆ. ಅಹಮನದ ತತ್ವಮ್ಮು ತೊಮ್ಮೆ ಅಲ್ಲ, ಇದು ಆತ್ಮ. ಗುರು ತೊಂಬಂತಿಲ್ಲ, ಇವ್ ನಾನು ತಗೋತಾರೆ. ಆ ಅದ್ವಿತೀಯ ಅಂತ ಒಂದು ಅಂತಿದ್ದೀರ, ಆತ್ಮನಿಲ್ಲದೆ ಅದು ಅದ್ವಿತೀಯವಾಗುತ್ತಾ? ಆತ್ಮನಿಲ್ಲದೆ ಅದ್ವಿತೀಯ ಅನ್ನೋದು ಬರೋದೇ ಇಲ್ಲ. ಅದ್ವಿತೀಯವಂತೆ ಅದು ಅಲ್ಲಿ ಆತ್ಮ ಇಲ್ಲ. ಅದ್ವಿತೀಯವಾದ ಒಂದು ವಸ್ತುವಿನಲ್ಲಿ ಆತ್ಮ ಇಲ್ಲ ಅಂದ್ರೆ ಅದು ನಾನಿಲ್ಲ ಅಂತ ಅಂದ್ಕೊಂಡ್ರು. ನನಗಿಂತ ಬೇರೆ ಆಗಿರೋದು ಅದ್ವಿತೀಯ ಅಂದ್ರೆ ಹೆಂಗ ಅದ್ವಿತೀಯ ಆಗುತ್ತೆ? ಅದ್ವಿತೀಯ ಅಂದ್ರೆ ನಾನು ಇನ್ಕ್ಲೂಡ್ ಆಗುತ್ತೆ ಹೊರತು ನಾನಿಲ್ಲದ ನಾನಲ್ಲದ ಒಂದು ಅದ್ವಿತೀಯ ವಸ್ತು ಅಂದ್ರೆ ಅದನ್ನ ಅರ್ಥ ಮಾಡ್ಕೊತಾರೆ. ಆ ಅದ್ವಿತೀಯದ ಪದವೇ ಅದಕ್ಕಿಂತ ಬೇರೆ ಇನ್ನೊಂದಿಲ್ಲ, ಎರಡಿಲ್ಲ ಅಂತ. ಅಲ್ಲಿ ನಾನು ಅದು ಹಾಳಾಗಿರ್ಬೇಕು. ನಾನಿಲ್ಲದೆ ನಾನು ಹಾಳಾಗಿದ್ದ ತಿಳ್ಕೊಳ್ತಾ ಹೋದ್ರೆ ಅದು ಅದ್ವಿತೀಯವಾಗಲ್ಲ ಅಲ್ವಾ? ಹಾಗೆ ನಿತ್ಯ ದೃಷ್ಟಿಯುಳ್ಳ ಆತ್ಮನು ಅದ್ವಿತೀಯ ಬ್ರಹ್ಮಕ್ಕಿಂತ ಬೇರೆ ಆಗೋಕ್ಕೂ ಬರಲ್ಲ. ನಿತ್ಯ ದೃಷ್ಟಿಯಾದ ಬ್ರಹ್ಮ ಆತ್ಮ ಇರಲ್ಲ, ಆತ್ಮ. ಅದು ಅದ್ವಿತೀಯ ಬ್ರಹ್ಮಕ್ಕೆ ಅದ್ವಿತೀಯಾದ ಬ್ರಹ್ಮಕ್ಕೆ ಬೇರೆ ಆದರೆ ಏನಾಗುತ್ತೆ? ಪರೋಕ್ಷ ಪಡಿಸಿರುತ್ತೆ, ಅದು ಪರಿಚಯ ಪಡಿಸುತ್ತೆ. ಅದು ಬ್ರಹ್ಮ ಗೌಣವಾಗುತ್ತೆ. ಅದ್ವಿತೀಯಾದ ಬ್ರಹ್ಮಕ್ಕಿಂತ ಬೇರೆ ನಾನು ಅಂದ್ರೆ ಅದು ಬ್ರಹ್ಮತ್ವ, ನಾನ್ ಬಿಟ್ಟು ಬ್ರಹ್ಮತ್ವ ಅಂತ ಆಗುತ್ತೆ. ನಾನ್ ಬಿಟ್ಟು ಬ್ರಹ್ಮತ್ವ ಅಂದ್ರೆ ಅದೇ ಬ್ರಹ್ಮತ್ವ ಅಂದ್ರೆ ನಾನು ಎಷ್ಟು ನಾನು ಇದಾರೋ ಆ ಯಾವ ನಾನು ಬ್ರಹ್ಮ ಅಲ್ಲ. ನಾನುಗಳನ್ನು ಬಿಟ್ಟ ಬ್ರಹ್ಮ ಪರಿಚ್ಛಿನ್ನ ಆಗುತ್ತದೋ ಅಷ್ಟ. ಆಕಾಶ ದೊಡ್ಡದು ಅಂದ್ರೂ ಭೂಮಿ ಆಕಾಶ ಅಲ್ಲ, ನೀರು ಆಕಾಶ ಅಲ್ಲ, ತೇಜಸ್ ಆಕಾಶ ಅಲ್ಲ, ಮೇಲೆ ಪರಿಚ್ಛಿನ್ನ ಅದು. ಬಹಳ ಆಟ ಆಡಿಸ್ತಾ ಇದ್ದಾರೆ ನಿಮಗೆ. ಅಷ್ಟರ ಮಟ್ಟಿನ ಒಂದು ಶಾರ್ಪ್ನೆಸ್ ಸಾಲದು ನಿಮಗೆ. ಆ ಪದ ಹೇಳಿದಾಗ ನಮ್ಮ ಪದ ಹೋಗಿ ಅಲ್ಲಿ ಇಳ್ಕೊಂಡ್ಬಿಡ್ಬೇಕು ನಾವು.
ಪೂರ್ಣ ಅನಾತ್ಮವನ್ನೆಲ್ಲ ಬಿಟ್ಟು ಆತ್ಮನ ನಿಂತು ಹ್ಞೂ ಹೌದು ಅಂತ ಆ ರೀತಿ ನಾವು ಹೇಳುವರಾಗ್ಬೇಕೆ ಹೊರತು ಹೌದಾ ಹೀಗ ಅರ್ಥ ಆಗತ್ತಾ ಅಂತ ಅಂದಿದ್ರೆ ನಾವು ಪ್ರಪಂಚದಲ್ಲಿ ಇದ್ಕೊಂಡು ಅದನ್ನು ಪರೋಕ್ಷ ನೋಡ್ತಾ ಇದೀವಿ. ಆ ಎರಡು ಪದಗಳ ಅರ್ಥವನ್ನ ನಾವು ಆ ಎರಡು ಪದಕ್ಕೂ ಅರ್ಥವಲ್ಲ, ಆ ಎರಡು ಪದಕ್ಕೂ ಒಂದು ಅರ್ಥ ಇದೆ, ಅದು ನನಗಿಂತ ಬೇರೆ ಆಗಿರ್ತಕ್ಕಂಥ ಅರ್ಥ. ಆ ಅರ್ಥವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೋಗ್ತಾ ಇದೀವಿ ಅಂತ. ಅದೆಂತ ಅರ್ಥ ಅದು? ತಾನು ಸೇರಿದ ಅರ್ಥವಿಲ್ಲ ಅಲ್ವಾ? ತತ್ವಶಾಸ್ತ್ರಕ್ಕೆ ಅರ್ಥವಿರುತ್ತೆ. ಅಲ್ಲ ಆತರ ನಾವು ನಾನಲ್ಲದ್ದಾದ ತತ್ವ ನಾನಲ್ಲ ನಾನು ಅಂತ ಅರ್ಥ ಯಾಕೆ ಬಂದಿಲ್ಪ? ಅದರಿಂದ ಅದ್ವಿತೀಯವೆಂಬುದು ಆತ್ಮಾನ ವಿನಾ ನಾಸ್ತಿ. ಅದ್ವಿತೀಯ ಅಂತ ಹೇಳಿದ್ರೆ ಆತ್ಮನ ಸೇರಿಸ್ಕೊಂಡೆ ಅದು ಅದ್ವಿತೀಯ ಹೊರತು ಆತ್ಮನ ಬಿಟ್ಟು ಅದ್ವಿತೀಯ ಅನ್ನೋದಿಲ್ಲ. ಹಾಗೆ ನಿತ್ಯದೃಶ ದಿನ ನಿತ್ಯದೃಷ್ಟಿಯುಳ್ಳ ಅದ್ವಿತೀಯ ಬ್ರಹ್ಮಕ್ಕಿಂತ ಬೇರೆಯಾಗಿ ಆತ್ಮನೆಂಬುದು ಇಲ್ಲ. ಆತ್ಮನ ಬಿಟ್ಟು ಅದ್ವಿತೀಯ ಹೇಗಿಲ್ವೋ ಅದ್ವಿತೀಯವೂ ಆತ್ಮ ಬಿಟ್ಟಿಲ್ಲ. ಅದು ಬಿಟ್ಟು ಇದಿಲ್ಲ, ಇದು ಬಿಟ್ಟು ಅದಿಲ್ಲ ಅಂತ. ನಾನು ಬಿಟ್ಟು ಬ್ರಹ್ಮವಿಲ್ಲ, ಬ್ರಹ್ಮ ಬಿಟ್ಟು ನಾನಿಲ್ಲ. ಬ್ರಹ್ಮನ ಪದವಾಗಲಿ ನಾನು ಪದವಾಗಲಿ ವಾಚ್ಯಾರ್ಥವಲ್ಲ. ನನ್ನ ಸ್ವಪ್ನದಲ್ಲಿ ಬರೀ ಹಾವೇ ಯಾಕೋ ಇದಪ್ಪ, ಈ ಹಾವುಗಳೇ ಕಾಣ್ತಾ ಇತ್ತು. ಹಗ್ಗವಲ್ಲ, ಯಾವುದೋ ನಿಂತು ಹೋದೆ, ಒಂದು ಬಂಡೆ ನೋಡ್ತೀನಿ, 3-6 ಹಾವುಗಳು ಅಲ್ಲಿ ಒಂದು ಹೆಣ ಕುತ್ಕೊಂಡು ಸರಿಯಾ ಇಲ್ಲ ಅಂತ ಬಂದು ಅಲ್ಲಿ ಕಾಲ ಹತ್ತಲೇ ಒಂದು ಹಾವು. ಅಯ್ಯೋ ನಿನ್ನೆ ಆ ಕಳಸಲ್ಲಿ ಒಂದು 20-30 ಕಡೆ ಹೋದೆ, ಎಲ್ಲ ಬರೀ ಹಾವೇ ಕಾಣ್ತಾ. ಅದೇನು ಕಳಸು ಹಾಕುವಂತ ಗೊತ್ತಿಲ್ಲಪ್ಪ, ಭಯ ಗೊತ್ತಾಗಿಲ್ಲ. ಅದೇನಪ್ಪ ಅಲ್ಲಿ ಹಾವು ಹೋಗ್ತಾ ಇದ್ದು ಹೊತ್ತು ಅಯ್ಯ ಹಾಕಲಿಲ್ಲ. ಅದು ಬರೀ ಹಾವು, ಅದು ಎಲ್ಲ ಸಲ ಹಾವು ಕಂಡೆ, ಬರೀ ಹಾಗಾಗಲ್ಲ, ಕೆರೆ ಹಾವು ಎಲ್ಲ ಹಾವುಗಳು ಇದ್ವಪ್ಪ. ಏನು ಕಳಸಲ್ಲಿ ಹಾವು ಬಂದು ಏನು ಅರ್ಥ? ಬಂದಿದ್ದೇ ಅರ್ಥ, ಇನ್ನೇನು ಅರ್ಥ ಇಲ್ಲ, ಇನ್ನೊಂದು ಅರ್ಥ ಅದಕ್ಕೆ. ಎಷ್ಟರಲ್ಲಿ ಹಾವು ಬಂದು ಏನು ಅರ್ಥವೋ ಅದೇ ಅರ್ಥ ಅಲ್ವೇ? ಅದೇ ಅದಕ್ಕೆಲ್ಲ ಅರ್ಥ ಹೇಳ್ತಾರೆ. ಕಳಸಲ್ಲಿ ಸತ್ತೋರು ಬಂದು ಏನ್ ಅರ್ಥ ಕೇಳ್ತಾರೆ, ಕಳಸಲ್ಲಿ ನಾನೇ ಸತ್ತಂಗ ಆದ್ರೂ ಏನ್ ಅರ್ಥ ಕೇಳ್ತಾರೆ, ಕಳಸಲ್ಲಿ ಊಟ ಮಾಡೋದಂಗಾದ್ರೂ ಏನ್ ಅರ್ಥ ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ ಪಾಪ. ಅದಕ್ಕೆ ಅರ್ಥ ಹೇಳ್ತಾರೆ, ನೋಡು ಕಳಸಲ್ಲಿ ಊಟ ಮಾಡೋದಂಗೆ ಕಳಸ ಬಂದ್ರೆ ನಿನ್ ಜ್ವರ ಬರುತ್ತೆ ಸಜ್ಜದಲ್ಲೇ ಅಂತಾರೆ, ಎಣ್ಣೆ ನೀರು ಹಾಕೊಂಡಂಗೆ ಇರೋದು. ಹಾಗೆ ಕಳಸಿನಲ್ಲಿ ನೀನು ಹೆಣ ಕಂಡ್ರೆ ನಿಂಗೆ ಐಶ್ವರ್ಯ ಬರುತ್ತೆ, ಸಂಪತ್ತು ಬರುತ್ತೆ, ಏನೋ ಅದಕ್ಕೆ ಮರಳಾಗ್ತಾನೆ ಮನುಷ್ಯ. ಅದಕ್ಕೆ ಕಂಡಿದ್ದೆ ಕಳಸೋ ಸುಳ್ಳು, ಅದಕ್ಕೆ ಈ ಫಲ ಹೇಳಿದ್ರೆ ಅದಕ್ಕೆ ಮರಳಾಗ್ತಾ ಇದ್ದದ. ಈ ಮಾಯೆಗೆ ಏನ್ ಹೇಳೋಣ ಅಂತ ಅಲ್ಲ, ಏನಕ್ಕೆ ಒಳ್ಳೇದು ಕೆಟ್ಟದ್ದು ಎರಡು ಮಾಯ. ಒಳ್ಳೇದು ಮಾಯ, ಕೆಟ್ಟದ್ದು ಮಾಯ. ಸುಮಣ ಆಯ್ತು, ಹೋಗೋಣ ಮುಂದಕ್ಕೆ. ಅದ್ವಿತೀಯವಿಲ್ಲದೆ ಆತ್ಮನಿಲ್ಲದೆ ಅದ್ವಿತೀಯತ್ವ ಎಂಬುದಿಲ್ಲ. ಅದ್ವಿತೀಯ ಆತ್ಮನ ದೃಷ್ಟಿ ಇಲ್ಲದೆ ಅದ್ವಿತೀಯತ್ವೂ ಇಲ್ಲ. ನಿತ್ಯ ದೃಷ್ಟಿಯುಳ್ಳ ಅದ್ವಿತೀಯ ಬ್ರಹ್ಮಕ್ಕಿಂತ ಬೇರೆಯಾಗಿ ಆತ್ಮ ಇಲ್ಲ. ಆ ನಿತ್ಯ ದೃಷ್ಟಿಯುಳ್ಳವನು ಬ್ರಹ್ಮವು ನಿತ್ಯ ಚೈತನ್ಯ ಸ್ವರೂಪದ್ದಾಗಿರೋದು. ನಿತ್ಯ ಚೈತನ್ಯ ಸ್ವರೂಪವಾದ ಆ ಬ್ರಹ್ಮಕ್ಕಿಂತ ಬೇರೆಯಾಗಿ ಆತ್ಮ ದಿಶ ಆತ್ಮನ ದಿನ ಅಂತ ಮತ್ತೆ ಇಲ್ಲ. ಎಷ್ಟು ಪ್ರಶ್ನೆ ಹಾಕೋತಾರಪ್ಪ ಕಿಮಿಹ ಜಿಹಾಸಿತಂ ಕಿಂಬಾ ಉಪಾದಿಚ್ಛಿತಂ ಇದೆ. ಇಲ್ಲಿ ಬಿಡಬೇಕು ಅಂತ ಅಂದ್ಕೊಂಡದ್ದು ಯಾವುದು, ತೆಗೆದುಕೊಳ್ಬೇಕು ಅಂತ ಅಂದ್ಕೊಂಡದ್ದು ಯಾವುದು, ಅದನ್ನು ಹೇಳಿ ಸ್ಪಷ್ಟವಾಗಿ. ಇದು ಈ ಪದದಲ್ಲಿ ಈ ರೀತಿಯಾಗಿ ಇದನ್ನು ಬಿಡಬೇಕು ಅಂತ ಹೇಳ್ತಾ ಇದೆ, ಈ ಪದದಲ್ಲಿ ಇನ್ನು ತತ್ವದಲ್ಲಿ ಈ ರೀತಿಯಾಗಿ ಇದನ್ನ ಬಿಡಬೇಕು, ತ್ವಪದದಲ್ಲಿ ಇದನ್ನ ಬಿಡಬೇಕು ಅಂತ ಹೇಳ್ತಾ ಇದೆ. ಯಾವುದನ್ನು ಹೇಳ್ತಾ ಇದೆ, ಯಾವ ಪದದಿಂದ ಹೇಳಿ. ಉಚ್ಯತೆ ಪ್ರತ್ಯಗರ್ಥ
ಪ್ರತ್ಯಗರ್ಥಾತ್ಮಾಭಿಧಾಯಿನಃ ತ್ವಂಪದಾತ್ ಪ್ರತ್ಯಗರ್ಥಾತ್ಮಾಭಿಧಾಯಿನಃ ತ್ವಪದಾತ್ ಉಭಯಂ ಪ್ರತೀಯತೆ. ಉಭಯಂ ಪ್ರತೀಯತೆ. ಅಹಂ ದುಃಖಿ ಪ್ರತ್ಯಗಾತ್ಮ ಚ. ಅಹಂ ದುಃಖಿ ಪ್ರತ್ಯಗಾತ್ಮ ಚ. ಪ್ರತ್ಯಗರ್ಥ ಒಳಗಿರುವ ಅರ್ಥ ಅಂದ್ರೆ ವಸ್ತು, ಒಳಗಿರುವ ವಸ್ತುವಾದ ಆತ್ಮನನ್ನ ಹೇಳುವಂತಹದ್ದು ತ್ವಮ್ಮನ ಪದ. ಯಾವುದು ತೀರ ಎಲಕ್ಕಿಗೂ ಇದು ಬುದ್ಧಿಗೂ ಸಾಕ್ಷಿಯಾಗಿದೆಯೋ, ನಾನು ಅನ್ನೋದನ್ನು ಬೆಳಗುತ್ತಿದೆಯೋ ಅಂಥ ವಸ್ತುವನ್ನ ಹೇಳುವಂತಹ ಪದ ತ್ವಮ್ಮನ ಪದ. ಆ ತ್ವಪದದಿಂದ ಎರಡು ತೋರ್ಬರುತ್ತೆ ಅಂತ ಇದ್ದಾರೆ. ಯಾವೆರಡು? ನಾನು ದುಃಖಿ ಅಂತ ತೋರ್ಬರುತ್ತೆ, ನಾನು ಎಲ್ಲಕ್ಕೂ ಒಳಗಿದ್ದೀನಿ ಅಂತ ತೋರ್ಬರುತ್ತೆ. ಎಲ್ಲಕ್ಕೂ ಒಳಗಿದ್ದೀನಿ, ಎಲ್ಲಕ್ಕೂ ಸಂಕೋಚ ಮಾಡಬೇಡಿ. ಅಹಂಕಾರ ಸಹಿತವಾಗಿರುವ ಎಲ್ಲಕ್ಕೂ, ಅಹಂಕಾರಕ್ಕೂ ಬುದ್ಧಿಗೂ ಮನಸ್ಸಿಗೂ ಇಂದ್ರಿಯಕ್ಕೂ ದೇಹಕ್ಕೂ ನಾಮರೂಪಾತ್ಮಕ ಪ್ರಪಂಚಕ್ಕೆಲ್ಲ ಒಳಗಿದ್ದೀರಿ. ಅದು ಒಳಗೆ ಅಂದ್ರೆ ಡಬ್ಬಿ ಒಳಗೆ ಉಂಗ್ರ ಅಂತ ಆ ತರಹ ಒಳಗೆ ಅಲ್ಲ. ಒಳಗಿದ್ದೀನಿ ಅಂದ್ರೆ ಅದರ ತಿರುಳಾಗಿದ್ದೀನಿ, ಸ್ವರೂಪವಾಗಿದ್ದೀನಿ ಅಂತ. ಹೇಗೆ ಪಂಚೆಯ ಒಳಗೆ ಹತ್ತಿ ಇದೆ ಅಂತ ಅಂತೀರೋ, ಆಭರಣದ ಒಳಗೆ ಬಂಗಾರ ಇದೆ ಅಂತ ಹೇಳ್ತೀರೋ, ಹಾಗೆ ಎಲ್ಲದರ ಒಳಗೂ ನಾನಿದ್ದೀನಿ ಅಂತ. ಆ ಅರ್ಥವೂ ಆತ್ಮಶಬ್ದಕ್ಕೆ ಅರ್ಥ ಉಂಟು. ಇನ್ನು ದುಃಖಿ, ಅಯ್ಯೋ ಸ್ವಾಮಿ ಏನ್ರಿ ಕಷ್ಟ ನನ್ನ ಜೀವನದಲ್ಲಿ, ಅಯ್ಯಪ್ಪ ಮೇಲೆ ಮೇಲೆ ಕಷ್ಟ ಅಂದ್ರೆ ನಾನು ಶತ್ರುಗೂ ಬೇಡಕಂದ್ರೆ ನಾನಷ್ಟೇ, ನಂಗೆ ಬಂದಿರೋ ಕಷ್ಟ ಅಷ್ಟು ಕಷ್ಟ ಅನುಭವಿಸ್ಬಿಟ್ಟೆ ಅಂತ ಬಹಳ ಬೇಜಾರು ಮಾಡ್ಕೊತಾನೆ ಪ್ರಾಕೃತ ಮನುಷ್ಯ. ಹಾಗಾಗಿ ಎರಡು ಅರ್ಥ ತೋರ್ಬರುತ್ತಲ್ಲಪ್ಪ, ದುಃಖಿಯಾದ ನಾನು, ಚೇತನನಾದ ಒಳಗಿರುವ ನಾನು ಅಂತ ಎರಡು ತೋರುತ್ತೆ. ತತ್ವದ ಪ್ರತ್ಯಗಾತ್ಮನಃ ಅಹಂ ದುಃಖಿ ತನೇನ ಅಭಿಸಂಬಂಧ. ಪ್ರತ್ಯಗಾತ್ಮನಃ ಅಹಂ ದುಃಖಿ ಕಿರೇಣ ಅಭಿಸಂಬಂಧಃ. ಆತ್ಮಯಾಥಾತ್ಮ ಅನವಬೋಧ ಹೇತುಕೇವ. ಆತ್ಮಯಾಥಾತ್ಮ್ಯ ಅನವಬೋಧ ಹೇತುಕ ಏವ. ತಯೋರ್ಮಧ್ಯೆ ತತ್ರ ಆ ಎರಡರಲ್ಲಿ ಅಂತ ದುಃಖಿ ಪ್ರತ್ಯಗಾತ್ಮ ಅಂತ ಎರಡು ಅಹಂ ಪದಕ್ಕೆ ಅರ್ಥ. ಅಹಂ ಪದಕ್ಕೆ ನಾನು ದುಃಖಿ ಅಂತ ಅರ್ಥ ಇದೆ, ನಾನು ತೀರಾ ಒಳಗಿದ್ದು ಅರ್ಥ ಇದೆಯಲ್ಲ. ನಾನು ದುಃಖಿ ಅನ್ನೋ ಅರ್ಥ ಯಾಕೆ ತೋರ್ತಾ ಇದೆ ಆ ಪ್ರತ್ಯಗಾತ್ಮನಿಗೆ ಅಂತ ಕೇಳಿದ್ರೆ, ಆ ದುಃಖಿತ್ವದ ಸಂಬಂಧ ಆಗಿರೋದು ನಿಜವಾದ ಆತ್ಮ ನಿಜ ಸ್ವರೂಪವನ್ನು ಅರಿದೇ ಇರೋದು ಅನ್ನೋದನ್ನು ಕಾರಣವಾಗಿ ಇಟ್ಕೊಂಡು ಆ ಸಂಬಂಧ ಇದೆ. ನಿಜವಾಗಿ ನಾನು ದುಃಖಿ ಆಗಿಲ್ಲ, ನಾನು ದುಃಖಿ ಆಗೋಲ್ಲ, ಏನ್ ಮಾಡಿದ್ರು ನಾನು ದುಃಖಿ ಮಾಡೋಕ್ಕಾಗಲ್ಲ. ಆದ್ರೆ ಎಲ್ಲಿವರೆಗೆ ನನಗೆ ನನ್ನ ನೈಜ ಸ್ವರೂಪದ ಪರಿಚಯವಾಗೋದಿಲ್ಲ ಅಲ್ಲಿವರೆಗೆ ನಾನು ದುಃಖಿ ಅಂತ ತೋರ್ತಾನೇ ಇರುತ್ತೆ. ದುಃಖಿ ಅಂದ್ರೆ ನನಗೆ ಏನು ಇಲ್ಲ ಅನ್ನೋದು ದುಃಖಿತ್ವವೇ. ನಾನು ಒಬ್ಬರೇ ಇದ್ದೀನಿ, ಬೇಜಾರಾಗ್ತಾ ಇದೆ, ನಂಗೆ ಯಾರು ಜೊತೆ ಇಲ್ಲ ಅದೊಂದು ದುಃಖಿಯ. ಇನ್ನು ನಾನು ಇವಾಗ ಖುಷಿಯಾಗಿದ್ದೀನಿ ಅದು ದುಃಖಿತ್ವವೇ. ಯಾಕಂದ್ರೆ ಅದು ಟೆಂಪರರಿ ತಾನೆ, ತಾತ್ಕಾಲಿಕ. ಹಾಗಾಗಿ ಆತ್ಮನ ನಿಜ ಸ್ವರೂಪವನ್ನು ಅರಿದೇ ಇರೋದು ಅನ್ನೋದನ್ನೇ ಕಾರಣವಾಗಿ ಇಟ್ಕೊಂಡಿದೆ ನಾನು ದುಃಖಿ ಅನ್ನೋದು. ಆದ್ರೆ ಪ್ರತ್ಯಗಾತ್ಮ ಅನ್ನೋದು ವಿಜ್ಞಾನವನ್ನು ಕಾರಣವಾಗಿ ಇಟ್ಕೊಂಡಿಲ್ಲ, ಪ್ರತ್ಯಗಾತ್ಮನಾಗಿದ್ದು ಸ್ವಭಾವ. ಅತಃ ಅಹಮರ್ಥಃ ಅನರ್ಥೋಪಸೃಷ್ಟತ್ವಾತ್ ವಿಜ್ಞಾನೋತ್ಥತ್ವಾಚ್ಚ ಹೇಯಃ ಇತಿ ಪ್ರತ್ಯಕ್ಷತೋ ಅವಸೀಯತೆ. ನಾನು ಅನ್ನೋ ಪದದ ಅರ್ಥ ದುಃಖಿ ಅನ್ನೋ ಅರ್ಥ ಇದೆಯಲ್ಲ, ಅದು ಅನರ್ಥದಿಂದ ಕೂಡ್ಕೊಂಡಿದ್ದಾಗುತ್ತೆ. ದುಃಖಿ ಅನ್ನೋ ಅರ್ಥ ಇಟ್ಕೊಂಡ್ರೆ ಅದು ಅನರ್ಥದಿಂದ ಕೂಡ್ಕೊಂಡಿದ್ದಾದ ವಸ್ತು ಅಂತ ಅಲ್ಲ. ಅನರ್ಥದಿಂದ ಕೂಡ್ಕೊಂಡ ವಸ್ತು ಆದದ್ದಾದ್ರಿಂದ ಅದು ಮತ್ತು ಅಜ್ಞಾನದಿಂದ ಇಟ್ಕೊಂಡು ನಂಗೆ ಯಾಕೆ ಅನರ್ಥ ಅಂದ್ರೆ ನಾನು ಯಾರು ನಂಗೆ ಪರಿಚಯ ಇಲ್ಲ, ಸರಿಯಾಗಿ ತಿಳ್ಕೊಂಡಿಲ್ಲ. ಹಾಗಾಗಿ ಅಜ್ಞಾನದಿಂದ ಎದ್ದದ್ದು ಆಗಿದೆ ಅಂತ ಆದ್ದರಿಂದ ಇದನ್ನು ಬಿಡಬೇಕು. ಅದು ಪ್ರತ್ಯಕ್ಷತಃ ನೇರವಾಗಿ ಯೋಚನೆ ಮಾಡಿ ಅಲ್ಲ, ನಾನು ದುಃಖಿಯೋ, ನಾನು ದುಃಖಿ ಆಗಿದ್ದೀನಿ ನಂಗೆ ಗೊತ್ತಾಗ್ತಿದೆಯೋ. ಯೋಚನೆ, ನಾನು ದುಃಖಿ ಅನ್ನೋದು ನಂಗೆ ಗೊತ್ತಾಗ್ತಿದ್ದೆ, ನಾನು ದುಃಖಿ ಅಲ್ಲ. ನಾನು ದುಃಖಿ ಗೊತ್ತಾಗ್ತಿಲ್ಲ ಅಂತಂದ್ರೆ ನಾನು ದುಃಖಿ ನೀನು ಹೇಳಕ್ಕೆ ಆಗಲ್ಲ. ನಾನು ದುಃಖಿ ನೀನು ಹೇಳ್ತಾ ಇರೋದ್ರಿಂದ ನಿನಗೆ ಗೊತ್ತಾಗ್ತಿದೆ, ನೀನು ದುಃಖಿ ಅಲ್ಲ. ಯಾಕೆಂದ್ರೆ ಗೊತ್ತಾಗಿಸಿಕೊಂಡ ದುಃಖಿತ್ವ ಗೊತ್ತು ಮಾಡಿಕೊಳ್ಳುವ ಆತ್ಮನಿಗೆ ಸೇರಿರೋಲ್ಲ. ಗೊತ್ತು ಮಾಡಿಕೊಳ್ಳುವ ಆತ್ಮನಿಗೆ ದುಃಖಿತ್ವ ಸೇರಿದ್ದಾಗಿದ್ರೆ ನಿನ್ ದುಃಖಿ ಗೊತ್ತಾಗೋದೇ ಇಲ್ಲ. ಈಗ ಆತ್ಮನ ಚೈತನ್ಯ ಆತ್ಮನಿಗೆ ಆಬ್ಜೆಕ್ಟ್ ಆಗಲ್ವಾ, ಆತ್ಮನಿಗೆ ಸೇರಿದ್ದಾಗದ್ದಾದರೆ ದುಃಖಿತ್ವ ಅದು ವಿಷಯವೇ ಆಗಬಾರ್ದಾಗಿತ್ತು. ದುಃಖಿತ್ವ ವಿಷಯವಾಗ್ತಾ ಇರೋದ್ರಿಂದಲೇ ದುಃಖಿತ್ವ ಆತ್ಮನಿಗೆ ಸೇರಿಲ್ಲ. ಹೇಗೆ ಆತ್ಮನಿಗೆ ಸೇರಿದ್ದಾದ ಚೈತನ್ಯ ಏನ್ ಮಾಡಿದ್ರು ವಿಷಯವಾಗಲ್ಲ. ಚೈತನ್ಯ ಎಲ್ಲಕ್ಕೂ ವಿಷಯ ಅದು ಸ್ವರೂಪ. ಬೆಂಕಿ ಬಿಸಿ ಬೆಂಕಿಗೆ ಆಬ್ಜೆಕ್ಟ್ ಆಗಲ್ಲ, ಸಕ್ಕರೆ ಸಿಹಿ ಸಕ್ಕರೆ ವಿಷಯವಾಗಲ್ಲ. ಹಾಗೆ ನಮ್ಮ ಸ್ವರೂಪಕ್ಕೆ ಅರಿವು ಚೈತನ್ಯ ಅನ್ನೋ ಸ್ವರೂಪ ಆದ್ರೂ ಅದು ವಿಷಯವಾಗಲ್ಲ. ದುಃಖಿತ್ವ ಸುಖಿತ್ವ
ಶೋಕ ಮೋಹಾದಿಮತ್ವ ಎಲ್ಲ ಅಶನಾಭಿಪ್ರಾಯ ಅದ್ಯ ವಿಷಯ ನಮ್ ಸ್ವಲ್ಪ ತಿಳಿದ್ರು ತದರ್ಥೆ ಕಿಂ ಹೇಯಂ ಕಿಂ ವಾ ಉಪಾದೇಯಂ ಇತಿ ನಾವಧ್ರಿಯತೆ ತದರ್ಥೆ ಕಿಂ ಹೇಯಂ ಕಿಂ ವಾ ಉಪಾದೇಯಂ ಇತಿ ನಾವಧ್ರಿಯತೆ. ಅದು ತೊಂಪದಲ್ಲಿ ಪ್ರತ್ಯೇಗಾತ್ಮ ಅಂತೂ ದುಃಖಿತು ತೋರುತ್ತೆ. ತತ್ವದಲ್ಲಿ ಯಾವ ಎರಡು ತೋರ್ತಾ ಇದೆ, ಎರಡರಲ್ಲಿ ಯಾವ್ದನ್ನ ಬಿಡ್ಬೇಕು ಯಾವ್ದನ್ನ ತಗೋಬೇಕು ಅಂತ ಗೊತ್ತಾಗಲ್ಲ ಅಂತ. ಅಲ್ಲೂ ಎರಡು ತೋರ್ತಾ ಇದೆ. ಆ ಎರಡರಲ್ಲಿ ಯಾವ್ದೋ ಒಂದನ್ನು ತಗೋಬೇಕು ಒಂದನ್ನು ಬಿಡ್ಬೇಕು. ಅಲ್ಲ ದ್ವಿತೀಯತ್ತು ತೋರುತ್ತೆ, ಪರೋಕ್ಷತ್ವ ತೋರುತ್ತೆ. ಬ್ರಹ್ಮ ಅನ್ನೋದು ದ್ವಿತೀಯ, ಆದ್ರೆ ನಾನು ಅಂತ ತೋರಲ್ಲ, ಪರೋಕ್ಷ ತೋರ್ತಾ ಇದೆ. ಪರೋಕ್ಷತ್ವ ಬಿಡ್ಬೇಕು, ಅದ್ವಿತೀಯತ್ವ ತಗೋಬೇಕು, ದುಃಖಿತ್ವ ಬಿಡಬೇಕು, ಪ್ರತ್ಯೇಗಾತ್ಮ ತಗೋಬೇಕು. ಪ್ರತ್ಯೇಗಾತ್ಮನೇ ಬ್ರಹ್ಮ ಅದ್ವಿತೀಯ ಅನ್ನತ್ತೆ. ಮತ್ತೆ ಇದಮುಭಿಧೀಯತೆ, ಅದೆರಡು ಗೊತ್ತಾಗದೇ ಇರೋದ್ರಿಂದ ಆ ತತ್ಪದದಲ್ಲಿ ಉಪಾದೇಯವಾದ ವಸ್ತು, ಧ್ಯೇಯವಾದ ವಸ್ತು ಯಾವ್ಯಾವುದು ಅಂತ ಗೊತ್ತಾಗಲ್ಲ. ಅದನ್ನ ಹೇಳ್ತೀವಿ. ಪಾರೋಕ್ಷಂ ಯತ್ ತದರ್ಥೇ ಸ್ಯಾತ್ ತದ್ಧ್ಯೇಯಂ ಅಹಮರ್ಥವದ್ ಪ್ರತೀಚೇವಾಹಮೋ ಭೇದಃ ಪರೋಕ್ಷೇನಾತ್ಮನೋಪಿ ಮೇ. ಈಚೇವಾಹಮೋ ಭೇದಃ ಆರೋಕ್ಯೇನಾತ್ಮನೋಪಿ ಮೇ. ಆರೋಕ್ಯಂ ಯತ್ ತಥ್ಯೇ ಸ್ಯಾತ್ ತಥ್ಯೇಯಂ ತತ್ ಹೇಯಂ ತತ್ ಹೇಯಂ ಅಹಮರ್ಥವತ್ ಪ್ರತೀಚಿ ಪ್ರತೀಚಾ ಪ್ರತೀಚಾ ಇವ ಇವ ಅಹಂ ಅಹಮಃ ಅಹಮಃ ಅಭೇದಃ ಪಾರೋಕ್ಷೇಣ ಆತ್ಮನಃ ಅಪಿ ಮೇ. ತದರ್ಥದಲ್ಲಿ ತತ್ಪದಾರ್ಥದಲ್ಲಿ ಪಾರೋಕ್ಷತ್ವ ಅಂತ ಇದೆಯಲ್ಲಪ್ಪ, ಅದು ಪಂಪದಾರ್ಥದಲ್ಲಿ ನಾನು ದುಃಖಿ ಅಂತ ಹೇಳ್ಬಿಡ್ಬೇಕೋ ಆ ಪರೋಕ್ಷತ್ವ ಬಿಡ್ಬೇಕು. ಪಂಪದಲ್ಲಿ ಯಾವ್ದು ಬಿಡ್ಬೇಕೋ ದುಃಖಿತ್ವ ಬಿಡ್ಬೇಕು, ಪ್ರತಿಘಾತ ತಗೋಬೇಕು. ಆ ಪಂಪದಲ್ಲೂ ಪಾರೋಕ್ಷತ್ವ ಇದೆಯಲ್ಲ ಅದು ಬಿಡ್ಬೇಕು. ಇಲ್ಲಮ್ಮ, ಪದದ ಹೇಳ್ತಿದ್ದಾರೆ ತತ್ಪದದಲ್ಲಿ. ಪಂಪದಲ್ಲಿ ಬಿಡ್ಬೇಕಾಗಿದ್ದು ಯಾವ್ದೋ ದುಃಖಿತ್ವ, ಪ್ರತ್ಯೇಗಾತ್ಮ ತಗೋಬೇಕು. ತತ್ಪದಲ್ಲಿ ಬಿಡ್ಬೇಕಾಗಿದ್ದು ಯಾವ್ದೋ ಪರೋಕ್ಷತ್ವ, ತಗೋಬೇಕಾದದ್ದು ಅದ್ವಿತೀಯ. ಹಾಗಾಗಿ ಬಿಡಬೇಕಾದದ್ದು ನಾನುಗಳಲ್ಲಿ ಹೇಗೆ ದುಃಖಿತ ಬಿಡಬೇಕೋ ಅದರಂತೆ ಪರೋಕ್ಷತ್ವ ತಪ್ಪದಲ್ಲಿ ಬಿಡಬೇಕು. ಆಮೇಲೆ ಪ್ರತ್ಯೇಗಾತ್ಮಗಳನ್ನೇ ಹಂಪದ ಅರ್ಥ ಪ್ರತ್ಯೇಗಾತ್ಮ. ನಾನು ಎಂಬುದಕ್ಕೆ ಹೇಗೆ ಅಭೇದ ಇದೆಯೋ, ನಾನು ಎಂಬುದಕ್ಕೆ ಪ್ರತ್ಯೇಗಾತ್ಮ, ನಾನು ಇಟ್ಕೊಂಡು ಪ್ರತ್ಯೇಗಾತ್ಮ ಅಲ್ಲ, ನಾನು ಇಲ್ಲ ಪ್ರತ್ಯೇಗಾತ್ಮನೇ. ನಾನು ಅನ್ನೋ ಪದ ಪ್ರತ್ಯೇಗಾತ್ಮ ಇಂಡಿಕೇಟ್ ಮಾಡ್ತಾ ಇದೆ. ಹಾಗಾಗಿ ನಾನು ಅನ್ನೋ ಪದದಿಂದ ಲಕ್ಷಿತವಾಗಿರುವ ಪ್ರತ್ಯೇಗಾತ್ಮನು ನಾನು ಎಂಬುದಕ್ಕೆ ಹೇಗೆ ಅಭೇದವೋ ಅದೇ ರೀತಿ ಆತ್ಮನಾಗಿಯೇ ಇದ್ದುಕೊಂಡು ನನಗೆ ಆ ಪರೋಕ್ಷತ್ವವನ್ನು ಹೇಳುವಂತಹ ಬ್ರಹ್ಮದಿಂದ ಅಭೇದ ಅಂತ. ಪರೋಕ್ಷತ್ವದೊಡನೆ ಪರೋಕ್ಷತ್ವವೇ ಅಲ್ಲ, ಪರೋಕ್ಷತ್ವದಿಂದ ಲಕ್ಷಿತವಾದ ಬ್ರಹ್ಮದೊಡನೆ ಅರ್ಥ. ಒಂದು ಪ್ರತ್ಯೇಗಾತ್ಮದಲ್ಲಿ ಅಹಂಕಾರವು ಇಲ್ಲವೇ ಇಲ್ಲ. ವಿಜ್ಞಾನದಿಂದ ಅವನಲ್ಲಿ ಅಧ್ಯಸ್ಥವಾಗಿ ಪ್ರತ್ಯೇಗಾತ್ಮನೇ ಅಹಂ ಪ್ರತ್ಯೇಕಂ ಎಂಬ ಅಭಿಪ್ರಾಯ ಉಂಟು ಮಾಡ್ತದೆ. ತತ್ಪದಾರ್ಥವಾದ ಸತ್ತು ನಮ್ಮ ಆತ್ಮನೇ ಆಗಿರೋದ್ರಿಂದ ಅದು ಪರೋಕ್ಷವೆಂಬುದು ಹೀಗೆ ಅಜ್ಞಾನದಿಂದ ತೋರ್ತಕ್ಕದ್ದು. ತತ್ವದಲ್ಲಿ ಪಾರೋಕ್ಷತ್ವ ಅಜ್ಞಾನದಿಂದ ತೋರುವಂಥದ್ದು, ಅದ್ವಿತೀಯತ್ವ ಪ್ರತ್ಯೇಗಾತ್ಮ. ನಿಜವಾಗಿ ಈ ಗ್ರಂಥಮ್ಮ ನೊಬೆಲಿಸ್ಟ್ ಗ್ರಂಥ. ಈ ರೀತಿಯಾಗಿ ವಿಶ್ಲೇಷಣೆ ಮಾಡುವಂತಹ ಒಂದು ಸೂಕ್ಷ್ಮತೆ ಇದೆಯಲ್ಲ, ಇದುವರೆಗೆ ಯಾವ ಗ್ರಂಥ ವ್ಯಕ್ತಿಯಲ್ಲಿ ನೋಡಿದಪ್ಪ. ಇವಾಗ ಹೇಳ್ತಾರೆ ಪಾರೋಕ್ಷೆ, ಅದೇ ಅಲ್ವಾ, ಅದಾಯ್ತಲ್ಲ. ಕಥಂ ಪುನಃ ತದರ್ಥ ಅದ್ವಿತೀಯ ಲಕ್ಷಣ ಪ್ರತ್ಯಗಾತ್ಮೋಪಾಶ್ರಯಂ. ಪುನಃ ತದರ್ಥಃ ದ್ವಿತೀಯ ಲಕ್ಷಣಃ ಪ್ರತ್ಯಗಾತ್ಮೋಪಾಶ್ರಯಂ. ತದ್ವಿತೀಯತ್ವಂ ದುಃಖಿತ್ವಂ ನಿರನ್ಮಯಂ ಅಪನೋತಿ ಇತಿ. ದ್ವಿತೀಯತ್ವಂ ದುಃಖಿತ್ವಂ ನಿರನ್ಮಯಂ ಅಪನೋತಿ ಇತಿ. ಅದನ್ನು ಸ್ವಾಮಿ ಆ ತತ್ಪದದ ಅರ್ಥವಾದ ಅದ್ವಿತೀಯ ರೂಪವಾದ ಅರ್ಥ ಇದೆಯಲ್ಲ, ಪರೋಕ್ಷಾರ್ಥ ಬಿಟ್ಬಿಡಿ, ಪರೋಕ್ಷಾರ್ಥ ವಿವಕ್ಷಿತವಲ್ಲ, ಅದ್ವಿತೀಯ ಅನ್ನೋದೇ ತತ್ಪದ ಅರ್ಥ ಅಂತಂದಿರಲ್ಲ. ಅದು ಪ್ರತ್ಯೇಗಾತ್ಮನೇ ಸೇರ್ಕೊಂಡು ಪ್ರತ್ಯೇಗಾತ್ಮ ಉಪಾಶ್ರಯನೇ
ಒಂದಾಗಿರೋದು, ಸೇರ್ಕೊಂಡಿರೋದು, ಕೂಡ್ಕೊಂಡಿರೋದು. ಹಾಗಿದ್ಕೊಂಡು ಈ ಪ್ರತ್ಯಗಾತ್ಮನ ಸದ್ಯುತೀಯತ್ವವನ್ನು ದುಃಖಿತ್ವವನ್ನು ಸಮೇತ ಕಿತ್ತಾಕತ್ತೆ. ಈಗ ಸದ್ಯುತೀಯತ್ವ ದುಃಖಿತ ಹಚ್ಕೊಂಡ್ರೆ ತದರ್ಥ ಅದಕ್ಕೆ ಸೇರ್ಕೊಂಡಿಲ್ಲ ಅಂತ ಆಯ್ತು. ತದರ್ಥ ಪ್ರತ್ಯಗಾತ್ಮನ ಅರ್ಥವನ್ನೇ, ಪ್ರತ್ಯಗಾತ್ಮ ಎಂಬ ಪದಾರ್ಥದೊಡನೆ ತದರ್ಥವಾದ ಅದ್ವಿತೀಯತ್ವ ಸೇರ್ಕೊಳ್ತು ಅಂದ್ರೆ ಪ್ರತ್ಯಗಾತ್ಮದರ್ತಕ್ಕಂಥ ಸದ್ಯುತೀಯತ್ವ ದುಃಖಿತ ಸಮೇತ ಕಿತ್ತೋದಾಗ ಸೇರ್ಕೊಳ್ಳೋ, ಸೇರ್ಕೊಂಡಾಗ ಕಿತ್ತೋಗುತ್ತೆ, ಕಿತ್ತೋದ್ರೆ ಸೇರ್ಕೊಳ್ತೋ. ಅಷ್ಟೇ ಟೈಮ್ ಆಗುತ್ತೆ. ಸೇರ್ಕೊಳ್ಳುತ್ತಲೇ ಸದ್ಯುತೀಯತ್ವ ಅಂಕಿತ ಬಿಟ್ಟೋದು, ಸದ್ಯುತೀಯತ್ವ ಬಿಟ್ಟೋಗುತ್ತಲೇ ಹೇಗೆ ತೆಗೆದುಹಾಕತ್ತೆ ಉಚ್ಯತೆ ಹೇಳ್ತಿ ಕೇಳಿ. ನಚ ಏತಯೋಃ ನಿವರ್ತಕ ನಿವರ್ತ್ಯ ಭಾವಂ ವಯಂ ಬ್ರೂಮಃ. ಮೊಟ್ಟೊಳಗೆ ನೀವು ತಿಳ್ಕೊಳ್ಳಿ, ಸುರೇಶ್ ಹೇಳ್ತಿದ್ದಾರೆ ಇಲ್ಲಿ ದುಃಖಿತ್ವ ಸದ್ವಿತೀಯತ್ವ ನಿವರ್ತ್ಯ, ಇದು ನಿವರ್ತಕ, ಅದ್ವಿತೀಯತ್ವ ಅದು ನಿವರ್ತಕ ಅಂತ ಆಗಲಿ. ಹಾಗೆ ಪ್ರತ್ಯತ್ವ ನಿವರ್ತಕ, ಪರೋಕ್ಷತ್ವ ಅನಾತ್ಮತ್ವ ನಿವರ್ತ್ಯ ಅಂತ ನಾವು ಹೇಳ್ತಾ ಇದ್ದೀವಿ. ಅದು ಅಜ್ಞಾನ ಕಲ್ಪಿತವಾದದ್ದು. ನಿವರ್ತ್ಯ ನಿವರ್ತಕ ಭಾವ ಬರಬೇಕಾದ್ರೆ ಎರಡು ಇರಬೇಕು. ಬ್ರಹ್ಮಪದದ ಅರ್ಥವಾದ ಅದ್ವಿತೀಯತ್ವವು ಪ್ರತ್ಯಗಾತ್ಮನೊಂದಿಗೆ ಸೇರಿಕೊಂಡು ಇವನ ದುಃಖಿತ್ವವನ್ನು ಮತ್ತೆ ಸದ್ವಿತೀಯತ್ವವನ್ನು ತೆಗೆದುಹಾಕತ್ತೆ ಅಂತಂದ್ರೆ ಅದೇನು ತೆಗೆದುಹಾಕತ್ತೆ? ಅದಕ್ಕೆ ನಿವರ್ತಕತ್ವ, ಇದಕ್ಕೆ ನಿವರ್ತ್ಯತ್ವ. ದುಃಖಿತ್ವ ಮತ್ತೆ ಸದ್ವಿತೀಯತ್ವವು ನಿವರ್ತ್ಯತ್ವ, ಅದ್ವಿತೀಯವು ನಿವರ್ತಕತ್ವ. ಅದನ್ನು ಹೇಗೆ ಹೇಳ್ತೀರಾ ಅಂತ ಕೇಳಿದ್ರೆ, ನಾವು ಈ ತತ್ವಂ ಪದಗಳ ಅರ್ಥಕ್ಕೆ, ತತ್ವಂ ಪದದಿಂದ ಲಕ್ಷಿತವಾದ ಅರ್ಥ ಏನಿದೆ ಅದು ನಿವರ್ತಕ, ಅದರ ವಾಚ್ಯಾರ್ಥ ಏನಿದೆ ಅದು ನಿವರ್ತ್ಯ ಅಂತ ಹಾಗಿಟ್ಕೊಂಡು ಹೇಳ್ತಿಲ್ಲ. ವಾಚ್ಯಾರ್ಥ ನಿವರ್ತ್ಯ, ಲಕ್ಷ್ಯಾರ್ಥ ನಿವರ್ತಕ ಅಂತ ಆ ರೀತಿ ನಾವು ಹೇಳ್ತಾ ಇಲ್ಲ. ಮತ್ತೇನು? ಕಥಂತರಿ ಸಮರ್ಥೆ ಪ್ರತ್ಯಗಾತ್ಮನಿ ಅನುಭವಬುದ್ಧ ಅದ್ವಿತೀಯತಾ ಉಚ್ಯತೆ ಅಂತ. ಸ ಅನೇನ ಅವಬೋಧ್ಯತೆ. ಮತ್ತೇನ್ ಹೇಳ್ತಿದ್ರಿ? ಸಮರ್ಥದಲ್ಲಿದೆ, ಸಮರ್ಥವಾದ ಪ್ರತ್ಯಗಾತ್ಮನಲ್ಲಿ ಅದ್ವಿತೀಯತ್ವ ಅನ್ನೋದಿದೆ, ಆದ್ರೆ ಗೊತ್ತಾಗಿಲ್ಲ. ಸಮರ್ಥವಾಗಿರುವ ಪ್ರತ್ಯಗಾತ್ಮದಲ್ಲಿ ಅದ್ವಿತೀಯತ್ವ ಇದೆ, ಅದು ಅನವಬುದ್ಧ. ಆ ಅದ್ವಿತೀಯತ್ವ ಗೊತ್ತಾಗದೇ ಇದ್ದದ್ದಾಗಿದೆ. ಆ ಗೊತ್ತಾಗದೇ ಇದ್ದದ್ದಾದ ಸದ್ವಿತೀಯತ್ವವು ಅನೇನ ಅಂದ್ರೆ ತ್ವಂಪದಾರ್ಥ ಜ್ಞಾನೇನ ಪ್ರತ್ಯಗಾತ್ಮ ಜ್ಞಾನೇನ ನಿವರ್ತತೆ ಇದೆ, ಅಭಿಧಿ ಹೋಗುತ್ತೆ ಅಂತ ಹೇಳ್ತೀವಿ. ಅಜ್ಞಾನ ಹೋಗೋದು ವಾಸ್ತವವಾಗಿ ದುಃಖಿತ್ವೂ ಹೋಗಲ್ಲ, ಸದ್ವಿತೀಯತ್ವ ಹೋಗಲ್ಲ. ಸದ್ವಿತೀಯತ್ವ ದುಃಖಿತ್ವಕ್ಕೆ ಕಾರಣ ಅಜ್ಞಾನ ಹೋಗುತ್ತೆ. ವಿಜ್ಞಾನ ಹೋದ್ರಿಂದ ಅದು ಹೋಯ್ತು ನಾವು ಅನ್ಬೇಕೆ ಹೊರತು ನಿಜವಾಗಿ ಅಜ್ಞಾನಕ್ಕಿಂತ ಬೇರೆ ಹೋಗೋದು ಇನ್ನೇನೂ ಇಲ್ಲ. ಅತಃ ಅನವಬೋಧ ನಿರಾಸೇನ ಚತುರ್ಥಸ್ಯ ಸದ್ವಿತೀಯತ್ವಸ್ಯ ಸಮರ್ಥಸ್ಯ ಪರೋಕ್ಷತ್ವಸ್ಯ ತದರ್ಥಸ್ಯ ವೈಯಧಿಕರಣ್ಯಾದಿ ಚೋದ್ಯಸ್ಯ ಅವಸರೋಸ್ತಿ. ಅದರಿಂದ ಅಜ್ಞಾನವಷ್ಟನ್ನೇ ಕಳೆಯುತ್ತೆ ಎರಡು ಪದವು. ಅದು ತತ್ಪದಾರ್ಥವಾದ ಅದ್ವಿತೀಯತ್ವವು ತ್ವಂಪದಾರ್ಥದಲ್ಲಿ ಸೇರಿಕೊಳ್ಳುತ್ತಲೇ ಸದ್ವಿತೀಯತ್ವ ದುಃಖಿತ್ವ ಕಳೆದಾಕತ್ತೆ. ಹಾಗೆ ಪ್ರತ್ಯಗಾತ್ಮದ ಅರ್ಥವು ತತ್ಪದಾರ್ಥವನ್ನು ಸೇರಿಕೊಳ್ಳುತ್ತಲೇ ಪರೋಕ್ಷತ್ವ ಅನಾತ್ಮತ ಕಳೆದಾಕತ್ತೆ. ಮತ್ತೆ ಅನವಬೋಧವನ್ನ ಅಂದ್ರೆ ಅಜ್ಞಾನವನ್ನು ಕಳೆದಾಕೋದ್ರ ಮೂಲಕ ಅದರಿಂದ ಎತ್ಕೊಂಡಿದ್ದಾರೆ ಸದ್ವಿತೀಯತ್ವ ಸಮರ್ಥಕ್ಕೂ ಪರೋಕ್ಷತ್ವ ತದರ್ಥಕ್ಕೂ ಏನಿದೆ ಅದು ಹೋಗೋದ್ರಿಂದ ಇಲ್ಲಿ ಹೇಗೆ ತತ್ಪದಾರ್ಥ ಬಂದು ಇದರ ಅರ್ಥ ಕಳೀತು, ತ್ವಂಪದಾರ್ಥ ಬಂದು ಅದರ ಅರ್ಥ ಕಳೀತು, ಅದರ ವಿಯಧಿಕರಣ್ಯ. ಯಾವುದೋ ಬಂದು ಯಾವುದನ್ನು ಓಡಿಸ್ಬಿಡ್ತಲ್ಲ ಅಂತ ಹೇಳಿ ಆ ಆಕ್ಷೇಪಕ್ಕೆ ಅವಕಾಶ ಇಲ್ಲ. ಎಮ್ಮೆ ಬರೆ ಹಾಕ್ಬಿಟ್ಟು ಹಸು ಜ್ವರ ಹೋಗ್ಬಿಡ್ತು, ಹಸು ಬರೆ ಹಾಕ್ಬಿಟ್ಟು ಎಮ್ಮೆ ಜ್ವರ ಹೋಗ್ಬಿಟ್ಟು ಹೇಗಾಯ್ತಲ್ಲ. ತತ್ಪದವನ್ನು ಸಮರ್ಥಕ್ಕೆ ಸೇರಿಸ್ಬಿಟ್ಟು ಇದರ ಐದು ಅರ್ಥ ತೆಗೆದ್ಬಿಟ್ಟು ಇದರ ಅರ್ಥವನ್ನು ಅದಕ್ಕೆ ಸೇರಿಸ್ಬಿಟ್ಟು ಅದರ ತಪ್ಪಿಸ್ಬೋದು. ಅನುಭವಬೋಧ ಅಷ್ಟೇ ಹೋಗೋದು, ವಿಜ್ಞಾನ ಹೋಗೋದು ಅಷ್ಟನ್ನೇ. ಅದು ಇದು ನಿವರ್ತ್ಯ,
ಇದು ನಿವರ್ತಕ ಅಂತ ನಾವು ಕಲ್ಪಿಸ್ತಾ ಇದೀವಿ ಹೊರತು ವಾಸ್ತವವಾಗಿ ನಿವರ್ತಕ ಭಾವ ಇಲ್ಲಿ ಸತ್ಯವಾಗಿಲ್ಲ. ವಿಜ್ಞಾನ ಹೋಗೋದನ್ನೇ ಆ ರೀತಿ ಹೇಳ್ತಾ ಇದೀವಿ ಅಷ್ಟೇ ಹೊರತು ಈ ವೈಯಧಿಕರಣ್ಯ ಚೋದ್ಯ ಅಂದ್ರೆ ಯಾವುದನ್ನು ತೆಗೆದುಹಾಕೋದು ವೈಯಧಿಕರಣ್ಯ ಚೋದ್ಯ. ತ್ವಂಪದಾರ್ಥ ಜ್ಞಾನ ತ್ವಂಪದಾರ್ಥದ ತಪ್ಪದಾರ್ಥ ಕಲಿಬೇಕು, ತಪ್ಪದಾರ್ಥ ಜ್ಞಾನ ತಪ್ಪದಾರ್ಥ ಕಲಿಬೇಕು ಅನ್ನ ಹಂಗಳ್ತಾ ಇಲ್ಲ. ತ್ವಂಪದಾರ್ಥ ತಪ್ಪಲಿಗೆಯನ್ನು ತತ್ಪದಾರ್ಥ ತೆಗೆಯುತ್ತೆ, ತಪ್ಪದಾರ್ಥ ಜ್ಞಾನ ತ್ವಂಪದಾರ್ಥ ತೆಗೆಯುತ್ತೆ ಅಂದ್ರೆ ಯಾವುದೋ ಜ್ಞಾನ ತೆಗೆಯುತ್ತೆ ಅಂದ್ರೆ ಹೆಂಗ್ ಸರಿ ಆಗುತ್ತೆ? ತತ್ಪದಾರ್ಥ ಜ್ಞಾನ ತಪ್ಪದಾರ್ಥದ ಜ್ಞಾನ ತೆಗೆದುಹಾಕಿ, ತ್ವಂಪದಾರ್ಥ ಜ್ಞಾನ ತ್ವಂಪದಾರ್ಥದ ತಪ್ಪದಾರ್ಥ ಹಾಗಂತಿಲ್ಲ. ತ್ವಂಪದಾರ್ಥ ತಪ್ಪರ್ಥವನ್ನ ತಪ್ಪದಾರ್ಥ ತೆಗೆದಾಗುತ್ತೆ, ತಪ್ಪದಾರ್ಥದ್ದಾಗತಕ್ಕಂಥ ಪರೋಕ್ಷ ತ್ವಂಪದಾರ್ಥ ವೈಯಧಿಕರಣ ಬಂತು. ವಿರುದ್ಧಂ ಅಧಿಕರಣ ವೈಯಧಿಕರಣ ಬೇರೆ ಬೇರೆ ಅಷ್ಟೇ. ಅದು ಅವಸರ ಇಲ್ಲ. ತದಿಹ ಮಧುಧೀಯತೆ ಆ ವಿಚಾರವನ್ನೇ ಈ ಶ್ಲೋಕದಲ್ಲಿ ಹೇಳಲಾಗತ್ತೆ ಎಂದ್ರು. ಹೇಳೋಣ. ತತ್ವಮರ್ಥೇ ರಸಂ. ನಾಳೆ ಇದೆಯಲ್ಲ ಪಾಠ. 8 ಆಯ್ತು, ನಾಳೆ ಹೇಳೋಣ.